ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ವಿವಿಸಿ ವರದಿಗೆ ಸ್ಪಂದಿಸಿದ ಶಾಸಕ ಸಿಮೆಂಟ್ ಮಂಜು. ಹಾಸನ ಆಲೂರು ಗಡಿಭಾಗವಾದ ಕಾಟಿಹಳ್ಳಿ ಗ್ರಾಮಕ್ಕೆ ಭೇಟಿ ಪರಿಶೀಲನೆ, ಶೀಘ್ರ ಗ್ರಾಮಸ್ಥರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ. ಪ್ರಭಾವಿ ರಾಜಕಾರಣಿಗಳ ಬೆಂಬಲದಿಂದ ಜಿಲ್ಲೆಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ. ಅರಕಲಗೂಡು ತಾಲೂಕು ಮುದುಗನೂರು ಕಾವಲು ಅರಸೀಕೆರೆ ಕಾವಲಿಗೆ ಸೇರಿದ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅವಕಾಶ. ವಕೀಲರಾದ ಎನ್ಪಿ ಅಮೃತೇಶ್ ಆರೋಪ. ಅರಸೀಕೆರೆಯ ದಯಾನಂದನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ದೇವಾಲಯದ ಅರ್ಚಕರಾಗಿ ಅಶೋಕ್ ಎಂಬುವರನ್ನ ಸರ್ಕಾರ ನೇಮಕ ಮಾಡಿದೆ. ಗ್ರಾಮಸ್ಥರಿಂದ ಸ್ಪಷ್ಟನೆ. ಹಾಸನ ಆಲೂರು ಗಡಿಭಾಗವಾದ ಕಾಟಿಹಳ್ಳಿ ಗ್ರಾಮದ ಕೆರೆ ಏರಿ ಅಗಲೀಕರಣ ಸೇರಿದಂತೆ ರಸ್ತೆ ದುರಸ್ತಿ ಬಗ್ಗೆ ವಿವಿಸಿ ವಾಹಿನಿ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಸ್ಥಳಕ್ಕೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಶೀಘ್ರ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು. ಕಳೆದ 3 ದಿನಗಳ ಹಿಂದಷ್ಟೇ ವಿವಿಸಿ ವಾಹಿನಿಯಲ್ಲಿ ಹಾಸನ ವರ್ತಿಕೆರೆ ನಡುವೆ ಇರುವ ಕಾಟಿಹಳ್ಳಿ ಗ್ರಾಮದ ಕೆರೆ ಏರಿ ಅತಿ ಕಿರಿದಾಗಿದ್ದು, ಈಗಾಗಲೇ ಇಲ್ಲೊಂದು ಸಾವು ಕೂಡ ಸಂಭವಿಸಿದ್ದು, ಕೆರೆ ಏರಿಯಲ್ಲಿ ಬಿರುಕು ಬಿಟ್ಟು ಜನ ಈ ರಸ್ತೆಯಲ್ಲಿ ತಿರುಗಾಡಲು ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೂ ಹಲವು ದಶಕಗಳಿಂದ ಇಲ್ಲಿಯ ರಸ್ತೆ ಹಾಳಾಗಿದ್ದು ಕೂಡಲೇ ದುರಸ್ತಿಗೊಳಿಸಬೇಕೆಂಬ ಗ್ರಾಮಸ್ಥರ ಆಗ್ರಹವನ್ನ ಜನರ ಮುಂದೆ ತೆರೆದಿಡಲಾಗಿತ್ತು. ವರದಿ ಬಿತ್ತರಿಸಿದ ಬೆನ್ನಲ್ಲೇ ಇಂದು ಸ್ಥಳಕ್ಕೆ ದೌಡಾಯಿಸಿ ಶಾಸಕ ಸಿಮೆಂಟ್ ಮಂಜು ತಾಲೂಕಿನಲ್ಲಿ ನಿರಂತರ ಮಳೆಯಾಗುತ್ತಿದ್ದು, ಹಲವೆಡೆ ಕೆರೆ ಏರಿ ಸೇತುವೆಗಳು ಗುಡ್ಡಗಳು ಕುಸಿಯುತ್ತಿದ್ದು ಅಪಾರ ಹಾನಿಯಾಗಿದೆ. ಭತ್ತ ಜೋಳ ಬೆಳೆಗಳು ನಾಶವಾಗುತ್ತಿವೆ. ಗ್ರಾಮದ ಸಮಸ್ಯೆ ನನ್ನ ಗಮನಕ್ಕೆ ಬಂದಿದ್ದು, ಕಿರಿದಾಗಿರುವ ಕೆರೆ ಏರಿಗೆ ತಡೆಗೋಡೆ ಅಗತ್ಯವಿದ್ದು, ಇಂದೇ ಅಧಿಕಾರಿಗಳಿಗೆ ಇದರ ಯೋಜನಾ ವೆಚ್ಚ ಸಿದ್ಧಪಡಿಸಲು ಸೂಚಿಸಲಾಗಿದ್ದು, ಅನುದಾನ ಬಂದ ಕೂಡಲೇ ದುರಸ್ತಿ ಮಾಡಲಾಗುವುದೆಂದು ಭರವಸೆ ನೀಡಿದರು. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಆಲೂರು ಮತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಒಂದು ವಾರದಿಂದ ನಿರಂತರವಾಗಿ ಎಡೆಬಿಡದೆ ಮಳೆ ಸುರಿತಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಎಲ್ಲ ಕೆರೆಕಟ್ಟೆಗಳು ತುಂಬಿದವೆ. ಸೇತುವೆಗಳು, ರಸ್ತೆಗಳು, ಗದ್ದೆ, ತೋಟ ಎಲ್ಲವೂ ಕೂಡ ಹಾಳಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಕಾಫಿ ಬೆಳೆ ಆಲ್ರೆಡಿ 60% ಉದುರೋಗಿದೆ. ಭತ್ತ ಮತ್ತು ಏನು ಜೋಳ ಇವೆಲ್ಲವೂ ಕೂಡ ನೀರು ನಿಂತು ಕೊಳಿತಿರ್ತಕ್ಕಂಥ ಪರಿಸ್ಥಿತಿಯಾಗಿದೆ. ಹಲವಾರು ಸೇತುವೆಗಳು ಕುಸಿಯ ಹಂತಕ್ಕೆ ಬಂದಿದ್ದಾವೆ. ರಸ್ತೆಗಳೆಲ್ಲ ಕೊಚ್ಕೊಂಡೋಗಿದ್ದಾವೆ. ಕೆರೆಗಳು ಒಡೆದು ತುಂಬ ಏನು ಕೆರೆ ಏರಿಗಳು ಬರ್ತವೆ ಡ್ಯಾಮೇಜ್ ಆಗಿದ್ದಾವೆ. ಆಲೂರಿಂದ ವರ್ತಿಕೆರೆ ಮತ್ತು ಕಾಟಳ್ಳಿ ಅಂತಕ್ಕಂಥ ಈ ಜಾಗದಲ್ಲಿ ಇಲ್ಲಿ ಆ್ಯಕ್ಚುಲಿ ರೋಡ್ ತುಂಬ ಕಿರಿದಾಗಿರ್ತಕ್ಕಂಥ ಕಾರಣ ಯಾರು ರಾತ್ರಿ ಹೊತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ ಕೆರೆಗೆ ಬೀಳೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ರೋಡ್ ಖಂಡಿತವಾಗ್ಲೂ ಕೂಡ ಈ ರೋಡನ್ನ ಮಾಡಬೇಕಾಗಿರೋದಕ್ಕ ಅನಿವಾರ್ಯತೆ ಇದೆ. ನನಗೆ ಹಿಂದಿನ ಸತಿ ಗ್ರಾಮಸ್ಥರು ಪಾಪ ಬಂದಂಥ ಸಂದರ್ಭ ಒಂದು ರಸ್ತೆ ಮಾಡಿಕೊಡಿ ಅಂತ ಕೇಳಿದರು. ಈ ಸೈಡಿನ ವಿಚಾರ ನಾನು ಯಾವತ್ತೂ ಕೂಡ ನನಗೆ ಗಮನಕ್ಕೆ ಬಂದಿತ್ತಿಲ್ಲ. ಮೊನ್ನೆ ನಾನು ಮಾಧ್ಯಮದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಈ ಭಾಗನ ಹೋಗಿ ಪರಿಶೀಲನೆ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಬಂದಿದ್ದೀನಿ. ಇವ್ರು ಹೇಳ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅನಿವಾರ್ಯತೆ ಇದೆ. ನಾನೀಗ ಆಲ್ರೆಡಿ ಇಂಜಿನಿಯರಿಗೆ ಎಸ್ಟಿಮೇಷನ್ ಮಾಡೋಕ್ಕೆ ಹೇಳಿದ್ದೀನಿ. ಸರ್ಕಾರದಿಂದ ಅನುದಾನ ಬಂದ ತಕ್ಷಣ ಮಳೆಗಾಲ ಮುಗಿದ ಮೇಲೆ ಖಂಡಿತವಾಗ್ಲೂ ಕೂಡ ನನ್ನ ಅನುದಾನಕ್ಕೆ ಅನುಗುಣವಾಗಿ ಈ ರಸ್ತೆ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಜನಗಳ ಜೀವ ಉಳಿಸ್ಬೇಕು, ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮನವಿನ ಮಾಡ್ತೀನಿ. ಆದಷ್ಟು ಬೇಗ ಈ ಒಂದು ರಸ್ತೆಗೆ ಸಂಬಂಧಪಟ್ಟಂಗೆ, ಕಾಟಳ್ಳಿ ರಸ್ತೆಗೆ ಸಂಬಂಧಪಟ್ಟಂಗೆ ಅನುದಾನ ಬಂದ ತಕ್ಷಣ ಈ ಕೆಲಸನ ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೇರಳವಾದ ಅರಣ್ಯ ಸಂಪತ್ತಿದ್ದು, ಹಲವು ಪ್ರಭಾವಿ ರಾಜಕಾರಣಿಗಳ ಬೆಂಬಲದಿಂದ ಅಕ್ರಮ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಅಕ್ರಮ ಒತ್ತುವರಿ, ಕಾಡುನಾಶ ನಿರಂತರವಾಗಿ ನಡೆಯುತ್ತಿದ್ದು, ತಕ್ಷಣ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಅರಣ್ಯ ಉಳಿಸಲು ಸಾರ್ವಜನಿಕ ಹಿತಾಸಕ್ತಿಯಿಂದ ನ್ಯಾಯಾಲಯದ ಕದತಟ್ಟುವ ಕಾರ್ಯಕ್ಕೆ ಚಾಲನೆ ಕೊಡಲಾಗುವುದು ಎಂದು ವಾಯ್ಸ್ ಆಫ್ ಪಬ್ಲಿಕ್ನ ಸಂಸ್ಥಾಪಕ ಮತ್ತು ವಕೀಲರಾದ ಎನ್ಪಿ ಅಮೃತೇಶ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ರಾಜ್ಯದಲ್ಲಿ ಹೇರಳವಾದ ಅರಣ್ಯ ಸಂಪತ್ತು ಇದ್ದು, ಇಡೀ ಭಾರತ ದೇಶದಲ್ಲಿ ನಾವು 15ರಿಂದ 16ನೇ ಸ್ಥಾನದಲ್ಲಿ ಇದ್ದೇವೆ. ಪ್ರತಿಶತ 33% ಅರಣ್ಯ ಪ್ರದೇಶ ಇರಬೇಕೆಂಬುದು ಸಾಮಾನ್ಯ ನೀತಿಯಾಗಿದೆ. ಆದರೆ ಹಲವಾರು ಪ್ರಭಾವಿ ರಾಜಕಾರಣಿಗಳ ಬೆಂಬಲದಿಂದ ಅಕ್ರಮ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಅಕ್ರಮ ಒತ್ತುವರಿ, ಅಕ್ರಮ ಕಾಡುನಾಶ ನಿರಂತರವಾಗಿ ನಡೆದಿದ್ದು, ಕರ್ನಾಟಕದಲ್ಲಿ ಕೇವಲ 21.01% ಅರಣ್ಯವಿದೆ. ಈ ಹಿಂದೆ ನಡೆದ ಘಟನೆಗಳನ್ನು ನೆನಪಿಸಿಕೊಂಡರೆ ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ಕನಕಪುರಗಳಲ್ಲಿ ನಡೆದಂತಹ ಅಕ್ರಮ ಗಣಿಗಾರಿಕೆಯ ಚಿತ್ರಣ ನಮ್ಮ ಕಣ್ಣು ಮುಂದೆ ಬಂದು ಅಪಾರವಾದ ಅರಣ್ಯ ನಾಶವಾಗಿರುವುದು ಕಂಡುಬರುತ್ತದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಿಂದ ಹೆಚ್ಚಿನ ಅರಣ್ಯ ನಾಶ, ಅಕ್ರಮ ಗಣಿಗಾರಿಕೆ ತಪ್ಪಿರುತ್ತದೆ ಎಂದರು.
10 ರಿಂದ 15 ವರ್ಷಗಳ ಹಿಂದೆ ನಿಂತಿದ್ದಂತಹ ಅಕ್ರಮ ಗಣಿಗಾರಿಕೆಯು ಮತ್ತೊಂದು ಸ್ವರೂಪದಲ್ಲಿ ರಾಜ್ಯದಲ್ಲಿ ತಲೆ ಎತ್ತುತ್ತಿದೆ. ಇದಕ್ಕೆ ರಾಜ್ಯ, ಜಿಲ್ಲೆ, ತಾಲೂಕಿನ ಪ್ರಭಾವಿ ರಾಜಕಾರಣಿಗಳು ನೇರವಾಗಿ ಅರಣ್ಯ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು, ಪ್ರಭಾವಿ ಮಠದ ಸ್ವಾಮಿಗಳ ಮತ್ತು ಅರಣ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಕುಮ್ಮಕ್ಕು ಬೆಂಬಲದಿಂದ ಹಾಸನ ಜಿಲ್ಲೆಯ ಅರಕಲಗೂಡು, ಚನ್ನರಾಯಪಟ್ಟಣಗಳಲ್ಲಿ ಅಕ್ರಮ ಕಲ್ಲುಗಾಣಿಕೆ ಕ್ರಷರ್ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಸ್ಥಗಿತಗೊಂಡಿದ್ದರಿಂದ ಕಲ್ಲುಗಣಿ ಮತ್ತು ಕ್ರಷರ್ ಚಟುವಟಿಕೆಯನ್ನ ನಿರಂತರವಾಗಿ ಪರೋಕ್ಷವಾಗಿ ನಡೆಸುತ್ತಿದ್ದಾರೆ ಎಂದು ದೂರಿದರು. ಅರಕಲಗೂಡು ತಾಲೂಕು ಮುದುಗನೂರು ಕಾವಲು, ಅರಸಿಕೆಟ್ಟೆ ಕಾವಲಿಗೆ ಸೇರಿದ ಸರ್ಕಾರದ ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಕ್ರಷರ್ ಚಟುವಟಿಕೆಯು ಸರಿಸುಮಾರು 20 ರಿಂದ 25 ಎಕರೆ ಪ್ರದೇಶದಲ್ಲಿ ನಡೆದಿದ್ದು, ಈ ಅರಣ್ಯ ಪ್ರದೇಶವನ್ನು ತಮ್ಮ ಇಚ್ಛೆಗೆ ಬಂದಂತೆ ಒತ್ತುವರಿ ಮಾಡಿಕೊಂಡು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಈ ಪ್ರದೇಶವು ಅರಣ್ಯ ಇಲಾಖೆಗೆ ಸೇರಿರುತ್ತದೆ ಎಂದು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ 158.32 ಎಕರೆ ಇರುವ ಅರಣ್ಯ ಎಂದು ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ದರೂ ಸಹ ಸಾಮಾನ್ಯ ವ್ಯಕ್ತಿಯಿಂದ ಒಂದು ಅರ್ಜಿಯನ್ನ ಪಡೆದು 96.18 ಎಕರೆಗೆ ಅರಣ್ಯ ಪ್ರದೇಶ ಎಂದು ಕಡಿಮೆ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನೇ ಶಾಮೀಲಾಗಿ ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುವು ಮಾಡಿಕೊಟ್ಟಿರುತ್ತಾರೆ ಎಂದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು 10-15 ವರ್ಷಗಳ ಹಿಂದೆ ಗಣಿ ದೊಡ್ಡದಾಗಿ ಸದ್ದು ಮಾಡಿತ್ತು. ಗಣಿಗಾರಿಕೆ ಅದು ಬಳ್ಳಾರಿ ರಿಪಬ್ಲಿಕ್ಕು, ಕನಕಪುರ, ತುಮಕೂರು, ಚಿತ್ರದುರ್ಗ ಡಿಸ್ಟಿಕ್ಗಳಲ್ಲಿ ಅವೆಲ್ಲ ಬೇರೆ ಆ ಪೆಬಲ್ಸ್ ತೊಗೊಂಡು ಹೋಗೋದು. ಈಗ ಅದು ಮತ್ತೊಂದು ರೂಪದಲ್ಲಿ ಬ್ಯಾಕ್ಡೋರ್ ಎಂಟ್ರಿ ತೆಗೆದುಕೊಂಡಿದೆ. ಅದು ಈಗ ಹೊಳೆಯಲ್ಲಿ ನೀರಿಲ್ಲದೆ ಮತ್ತು ಅದಕ್ಕೆ ಏನು ರಿವರ್ ಸ್ಯಾಂಡ್ ಕಟ್ಟಡಕ್ಕೆ ರಿವರ್ ಸ್ಯಾಂಡ್ ಕಡಿಮೆ ಆಗಿದ್ದರಿಂದಾಗೆ ಸ್ಯಾಂಡ್ ಅಂತ ಮಿನರಲ್ ಸ್ಯಾಂಡ್ಗಳು ಬರ್ತಾಯಿದೆ. ಏನು ದೊಡ್ಡ ದೊಡ್ಡ ಬಂಡೆಯನ್ನು ಒಡೆದು ಕ್ರಷರ್ಗಳಲ್ಲಿ ಕೊಟ್ಟು ಅದನ್ನು ಇದು ಮಾಡ್ತಿರೋ ತಮಗೆಲ್ಲರಿಗೂ ತಿಳಿದಿರೋಂಥ ವಿಚಾರ. ಅರಕಲಗೂಡು ತಾಲೂಕಿನಲ್ಲಿ 158 ಎಕರೆ 32 ಗುಂಟೆ 158 ಎಕರೆ 32 ಗುಂಟೆ ತಾಲೂಕಿನೊಳಗೆ ಇರುವಂಥ ಮುದುಗನೂರು ಕಾವಲು ಸರ್ವೆ ನಂಬರ್ 1. ಇದು ಸರಿಸುಮಾರು ಒಂದು 100-150 ವರ್ಷ ಹಿಂದಿನಿಂದಲೂ ಹೀಗೇ ಬಂದಿದೆ. ಮುದುಗನೂರು ಕಾವಲು ಈ ಅರಣ್ಯ ಪ್ರದೇಶ ಸರ್ಕಾರಿ ಅರಣ್ಯ ಪ್ರದೇಶ. ಇದು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಮುಂದೆ ಅರಸಿಕಟ್ಟೆ, ಬಾಣಾವಾರ, ದೊಡ್ಡ ಮಗ್ಗೆ ಹಾಗೆ ನಮ್ಮ ಕೊಡಗಿನ ಬಾರ್ಡ್ರಿಗೆ ಹೋಗಿ ಬರುವಂಥ ದೊಡ್ಡ ಪ್ರದೇಶ. ಈ ಪತ್ರಿಕಾಗೋಷ್ಠಿಯಲ್ಲಿ ವಾಯ್ಸ್ ಆಫ್ ಪಬ್ಲಿಕ್ನ ಸಂಚಾಲಕಿ ದೀಕ್ಷಾ ಅಮೃತೇಶ್, ಹೀನಾ ಕೌಶರ್, ವಕೀಲರಾದ ಗಿರೀಶ್ ಗೌಡ, ಆನಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೂಡ ಹಗರಣ ಮುಂದಿಟ್ಟುಕೊಂಡು ವಿಪಕ್ಷಗಳು ತಮ್ಮ ಕುತಂತ್ರದಿಂದ ಅಧಿಕಾರ ಹಿಡಿಯಲು ಮುಂದಾಗಿದ್ದು, ಆದರೆ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಪ್ರವೀಣ್ ಗೌಡ ಎಚ್ಚರಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಂವಿಧಾನಾತ್ಮಕವಾಗಿ ಬಹುಮತದಿಂದ ಅತಿ ಹೆಚ್ಚಿನ ಸ್ಥಾನಗಳನ್ನು ಪಡೆಯುವ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲು ಬಿಜೆಪಿ, ಜೆಡಿಎಸ್ ನಾಯಕರು ಇನ್ನಿಲ್ಲದ ಕಸರತ್ತು ಮಾಡುತ್ತಿರುವುದು ಖಂಡನೀಯ. ಮೂಡ ಹಗರಣ ತನಿಖಾ ಹಂತದಲ್ಲಿ ಇದ್ದರೂ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿ, ಜೆಡಿಎಸ್ ನಾಯಕರು ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೆಸರನ್ನ ಈ ಪ್ರಕರಣಕ್ಕೆ ಎಳೆತಂದು ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿ, ಜೆಡಿಎಸ್ ಪಕ್ಷದ ನಾಯಕರು ಈ ಹಿಂದಿನಿಂದಲೂ ಹಿಂಬಾಗಿಲ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲೂ ಮೈತ್ರಿ ಕೇಂದ್ರ ಸಚಿವರಾಗಿರುವ ಎಚ್ ಕುಮಾರಸ್ವಾಮಿ ಅವರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರನ್ನ ಸಭೆಯಲ್ಲಿ ಕೂರಲು ಅವನ್ಯಾರು ಎಂಬ ಮಾತನಾಡುವ ಮೂಲಕ ತಮ್ಮ ಮೈತ್ರಿಯ ಒಡಕನ್ನ ಪ್ರದರ್ಶನ ಮಾಡಿದ್ದಾರೆ. ಒಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಪ್ರೀತಂ ಗೌಡ ಅವರಿಗೆ ಗೌರವ ಕೊಡದೆ ಮಾತನಾಡಿರುವುದು ಅವರ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡುವ ಬದಲು ಜೆಡಿಎಸ್, ಬಿಜೆಪಿ ನಾಯಕರು ತಮ್ಮನ್ನೇ ಹೊಂದಾಣಿಕೆ ಮಾಡಿಕೊಳ್ಳುವ ಅಗತ್ಯ ಇದೆ. ಅವರ ತಟ್ಟೆಯಲ್ಲೇ ಹೆಗ್ಗಣ ಸತ್ತು ಬಿದ್ದಿರುವಾಗ ಮತ್ತೊಬ್ಬರ ತಟ್ಟೆ ನೀಡುವ ರೀತಿ ಬದಲಾಯಿಸಿಕೊಳ್ಳಬೇಕು. ಸಂವಿಧಾನಾತ್ಮಕವಾಗಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿಯ ಕುತಂತ್ರ ನಡೆದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಧಿಕಾರ ಹಿಡಿಯೋ ಆಸೆಯನ್ನು ಬಿಟ್ಬಿಟ್ಟು ಕರ್ನಾಟಕದಲ್ಲಿ ಏನು ಸಮಸ್ಯೆಗಳು ಆಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಈ ಹೋದ್ವಾರ ಹೇಳ್ತಾರೆ, ನಾವು ಹೋರಾಟ ಮಾಡ್ತೀವಿ, ಮೂಡ ಹಗರಣ ನಡೆದಿದೆ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ನಿನ್ನೆ ಬಂದು ಅವರೇ ಮೈತ್ರಿ ಪಕ್ಷದವರು, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರೋರು, ಮೂಡ ಹಗರಣದಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಕೈ ಜೋಡಿಸಲ್ಲ, ಹೂ ಇಸ್ ದಿಸ್ ಪ್ರೀತಂ ಗೌಡ ಅಂತ ಹೇಳ್ತಾರೆ. ಹೂ ಇಸ್ ದಿಸ್ ಪ್ರೀತಂ ಗೌಡ? ಪ್ರೀತಂ ಗೌಡ ಯಾರವನು ಈ ಸಭೆಗೆ ಬರೋಕ್ಕೆ? ನನ್ನ ಮನೆ ಹಾಳು ಮಾಡಿದವನು ಅಂತ ಹೇಳ್ತಾರೆ.
ಅರಸೀಕೆರೆಯ ದಯಾನಂದನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ. ದೇವಾಲಯದ ಅರ್ಚಕರಾಗಿ ಅಶೋಕ್ ಎಂಬುವರನ್ನ ಸರ್ಕಾರ ನೇಮಕ ಮಾಡಿದೆ ಎಂದು ಪುರದಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರ ಬಗ್ಗೆ ಗ್ರಾಮದ ಪ್ರಕಾಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಬಹುತೇಕ ಮಾಧ್ಯಮಗಳಲ್ಲಿ ಪುರದಮ್ಮ ದೇವಸ್ಥಾನದ ಅರ್ಚಕನೆಂದು ಹೇಳಿಕೊಂಡು ಬಂದು ಮಹಿಳೆ ಬಲಾತ್ಕಾರ ಮಾಡಿರುವ ವಿಚಾರ ಮಾಧ್ಯಮಗಳಲ್ಲಿ ಬಂದಿರುವುದು ವಿಷಾದನೀಯ. ಮಾಧ್ಯಮಗಳಲ್ಲಿ ತೋರಿಸಿರುವಂತಹ ಅರಸೀಕೆರೆಯ ದಯಾನಂದ ಎಂಬಾತನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ. ಹಾಲಿ ಪುರದಮ್ಮ ದೇವಸ್ಥಾನದ ಅರ್ಚಕರಾಗಿ ಅಶೋಕ್ ಎಂಬುವರನ್ನ ಸರ್ಕಾರ ನಿಯೋಜನೆ ಮಾಡಿರುತ್ತದೆ. ಪುರದಮ್ಮ ದೇವಸ್ಥಾನವು ಮುಜರಾಯಿ ಇಲಾಖೆಯ ಎ ಗ್ರೇಡ್ ದೇವಸ್ಥಾನವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಹೆಸರುವಾಸಿಯಾಗಿದೆ. ಈ ದೇವಿಯ ಭಕ್ತರು ತುಂಬಾ ಜನ ಇದ್ದು ದಯಾನಂದ ಸುಳ್ಳು ಹೇಳಿಕೆಗೆ ಟಿವಿ ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿ ಭಕ್ತರ ನಂಬಿಕೆಗೆ ಧಕ್ಕೆಯಾಗಿದ್ದು ದೇವಸ್ಥಾನಕ್ಕೂ ಮತ್ತು ಅರ್ಚಕರಿಗೂ ತುಂಬಾ ಧಕ್ಕೆ ಉಂಟಾಗಿರುತ್ತದೆ. ಆತನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಮತ್ತು ಅರ್ಚಕನಿಗೂ ಯಾವುದೇ ಸಂಬಂಧವಿಲ್ಲವೆಂದು ಹೇಳಲು ಬಯಸುತ್ತೇನೆ. ಸಾರ್ವಜನಿಕರಿಗೆ ಹೇಳ ಬಯಸುವುದೇನೆಂದರೆ, ದೇವಸ್ಥಾನದ ಸುತ್ತಮುತ್ತ ಅನಧಿಕೃತವಾಗಿ ದೇವರ ಪೀಠ ಬಾಡಿಗೆ ಕೊಡುವುದು, ತಡೆ ಹೊಡೆಯುವುದು, ವಾಮಾಚಾರ ಮಾಡುವುದು, ಮುಗ್ಧ ಭಕ್ತಾದಿಗಳಿಗೆ ಮೋಸ ಮಾಡಿ ತಗಡು ಬರೆಯುವುದು ಸುಳ್ಳು, ಬಲಿಕೊಡಿ ಎಂದು ಹೇಳುವುದು, ಭಕ್ತಾದಿಗಳು ತಂದು ಬಿಟ್ಟ ಗೋವುಗಳನ್ನ ಕದ್ದು ಮಾರುವುದು, ಇದೇ ರೀತಿ ಅನೇಕ ಅಕ್ರಮಗಳನ್ನು ಮಾಡುತ್ತಿರುವ ದೊಡ್ಡ ಗುಂಪೊಂದು ದೇವಸ್ಥಾನದ ಸುತ್ತಮುತ್ತ ಇರುತ್ತದೆ ಎಂದು ದೂರಿದರು. ಸಾರ್ವಜನಿಕರು ಮೋಸ ಹೋಗದೆ ದೇವಸ್ಥಾನಕ್ಕೆ ಮತ್ತು ಪೂಜೆಗಳಿಗೆ ಸಂಬಂಧಪಟ್ಟ ವಿಷಯಗಳಿಗೆ ದೇವಸ್ಥಾನದ ಅಧಿಕೃತ ಸಿಬ್ಬಂದಿ ಮತ್ತು ಆಡಳಿತಾಧಿಕಾರಿಗಳನ್ನ ಸಂಪರ್ಕಿಸಬೇಕಾಗಿ ಮನವಿ ಮಾಡಿದರು. ಬೆಳಿಗ್ಗೆ ನನಗೆ ವಿಚಾರ ಗೊತ್ತಾಯಿತು ಸರ್. ನಾನು ಸ್ವಲ್ಪ ಮೀಡಿಯಾದಲ್ಲಿ ಎಲ್ಲ ಹಿಂಗೆ ನನಗೆ ಫೋನ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಿಂಗೆ ಪುರದಮ್ಮ ದೇವಸ್ಥಾನದ ಅರ್ಚಕರಿಂದ ಅತ್ಯಾಚಾರ ಪ್ರಕರಣ ಆಗಿದೆ, ಏನೇನೋ ಬಂತು. ನಂತರ ನಾನು ನೋಡಿದಾಗ ಆ ಪಾರ್ಟಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಅವನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೂ ಸಂಬಂಧನೂ ಇಲ್ಲ. ಒಬ್ಬ ಕೋಟ್ಯಾಂತರ ಭಕ್ತರಲ್ಲಿ ಅವನು ಒಬ್ಬ ಬಂದೋಗಿ ಪೂಜೆ ಮಾಡ್ತಿದ್ದ ಅಂತ ನನ್ನ ಅನಿಸಿಕೆ. ಯಾಕೆ ನಾನು ನೋಡ್ತಾ ಇರ್ತೀನಿ ಅಲ್ಲಿ ಡೈಲಿ ಪುರದಮ್ಮ ದೇವಸ್ಥಾನದ ಹತ್ರ. ಇದೆಲ್ಲ ಗಮನಿಸಿದಾಗ ಈ ಅರ್ಚಕ ನನ್ನ ತಮ್ಮನಾಗಿರ್ತಾನೆ, ಚಿಕ್ಕಪ್ಪನ ಮಗ. ಅವನು ಈ ಸುಮಾರು 10 ವರ್ಷದಿಂದ ಪುರದಮ್ಮ ದೇವಸ್ಥಾನ ಸರ್ಕಾರಕ್ಕೆ ಸೇರಿದಾಗ್ಲಿಂದನೂ ಅವನ್ನ ಸರ್ಕಾರನೇ ಅಪಾಯಿಂಟ್ ಮಾಡಿದ್ದೀನಿ. ನಿಮಗೆ ಕೊಟ್ಟಿದ್ರಲ್ಲ, ನಾನು ID ಕಾರ್ಡ್ ಎಲ್ಲ ಕೊಟ್ಟಿದ್ದೀನಿ. ಅವನಿಗೂ ಇವನಿಗೂ ಯಾವುದೂ ಸಂಬಂಧನೂ ಇಲ್ಲ. ಇವನು ಯಾವ ಕಾರಣದಿಂದ ಈ ಪುರದಮ್ಮ ದೇವಸ್ಥಾನದ ಹೆಸರು ಬಂತು, ಏನಕ್ಕೆ ಹಿಂಗಾಯಿತು ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಪುರದಮ್ಮ ದೇವಸ್ಥಾನಕ್ಕೆ ನೀವು ನೋಡಿದಂಗೆ ಸಖತ್ ಕೋಟ್ಯಾಂತರ ಭಕ್ತಾದಿಗಳು ಬರ್ತಾರೆ. ಒಂದು ನಂಬಿಕೆ ಇದೆ. ನನಗಂತೂ ತಾಯಿ ದೇವರಿಗಿಂತ ತುಂಬ ನಂಬಿಕೆ ನಮಗೆ. ಪತ್ರಿಕಾಗೋಷ್ಠಿಯಲ್ಲಿ ಬೇಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರವಿ, ಯಲಗುಂದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಿನೇಶ್ ಇತರರು ಉಪಸ್ಥಿತರಿದ್ದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಸಾರ್ವಜನಿಕ ಮತ್ತು ಸಂಪರ್ಕ ಇಲಾಖೆ, ಜಿಲ್ಲಾ ಆರೋಗ್ಯ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ವ್ಯಸನ ಮುಕ್ತ ಜಾಗೃತಿ ಜಾಥಾಕ್ಕೆ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರು ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಶ್ರೀ ಮಹಂತ ಶಿವಯೋಗಿ ಶ್ರೀಗಳ ಜಯಂತಿ ಆಚರಿಸುತ್ತಿದ್ದೇವೆ. ಇವರ ಜೋಳಿಗೆ ಕಾರ್ಯಕ್ರಮಕ್ಕೆ ತುಂಬಾ ಪ್ರಸಿದ್ಧಿಯಾದವರು. ಈ ಜೋಳಿಗೆಯಲ್ಲಿ ಎಲ್ಲರೂ ತಮ್ಮ ದುಶ್ಚಟ ತೊಡೆದು ಹಾಕಿ ಸ್ವಚ್ಛವಾದ ಜೀವನ ನಡೆಸಲಿ ಎಂದು ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದರು. ಅದರ ಆದರ್ಶದಂತೆ ನಾವೆಲ್ಲರೂ ಸಮಾಜಮುಖಿ ಕೆಲಸ ಮಾಡೋಣ. ಅವರು ತಿಳಿಸಿರುವ ಎಲ್ಲಾ ಪಾಠಗಳನ್ನು ಕಲಿತು ಸ್ವಚ್ಛವಾದ ಜೀವನವನ್ನ ನಡೆಸಿಕೊಂಡು ಹೋಗೋಣ ಎಂದು ಕರೆ ನೀಡಿದರು. ಮಹಂತ ಶಿವಯೋಗಿ ಅವರು ಹುಟ್ಟಿದ್ದು 1930 ಆಗಸ್ಟ್ 1ರಂದು. ಇವರು ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಇಪ್ಪರಗಿ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಇವರು 10 ವರ್ಷಕ್ಕೆ ಒಂದು ಕಿರಿಯ ಸ್ವಾಮೀಜಿಯ ಪಟ್ಟನ ಇವರಿಗೆ ಸವದಿಯ ವಿರಕ್ತಿ ಮಠದಲ್ಲಿ ಸಿಕ್ಕುತ್ತೆ. ಇವರು ಅದಾದ ಮೇಲೆ ಕಾಶಿಗೆ ಹೋಗಿ ಯೋಗಾಭ್ಯಾಸ, ಸಂಸ್ಕೃತ, ಹಿಂದಿ ಮತ್ತು ವಿವಿಧ ಸಂಗೀತ, ಶಾಸ್ತ್ರೀಯ ಸಂಗೀತ ಇವರು ಕಲ್ತಿದ್ರು ಅಂತಲೂ ಹೇಳ್ತಾರೆ. ಅಲ್ಲಿ ಹೋಗಿ ಬೇರೆ ಬೇರೆ ವಿಭಿನ್ನವಾದ ಸ್ಟಡೀಸ್ನ ಮಾಡಿಕೊಂಡು ಆ ಟೈಮಲ್ಲಿ ಅವ್ರು ಸ್ಟಡೀಸ್ ಮಾಡೋ ಟೈಮಲ್ಲಿ ಅವ್ರಿಗೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಮ್ಮ, ಸ್ವತಂತ್ರ ಹೋರಾಟಗಾರ HM ಶಿವಣ್ಣ, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಘದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಬಸವ ಕೇಂದ್ರದ ಅಧ್ಯಕ್ಷ US ಬಸವರಾಜು ಇದ್ದರು. ಪ್ರತಿಯೊಬ್ಬರು ರಾಷ್ಟ್ರಗೀತೆ ಹಾಗೂ ರಾಷ್ಟ್ರಧ್ವಜ ಸೇರಿದಂತೆ ರಾಷ್ಟ್ರ ಲಾಂಛನಗಳಿಗೆ ಗೌರವ ನೀಡುವ ಜೊತೆಗೆ ಅವುಗಳ ಬಳಕೆಯ ಬಗ್ಗೆಯೂ ತಿಳಿದುಕೊಂಡಿರಬೇಕು ಎಂದು ಸೇವಾದಳ ಸಂಚಾಲಕಿ ರಾಣಿ ತಿಳಿಸಿದರು. ನಗರದಲ್ಲಿ ಭಾರತ ಸೇವಾದಳ ಜಿಲ್ಲಾ ಸಮಿತಿ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇವರ ಸಹಯೋಗದಲ್ಲಿ ಎಲ್ಲ ತಾಲೂಕಿನ ECO, BRP,
ಸಿಆರ್ಪಿ ಹಾಗೂ ಮುಖ್ಯ ಶಿಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಮಾಹಿತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟ್ರಧ್ವಜವನ್ನ ಖಾದಿ ಭಂಡಾರಗಳಲ್ಲಿ ಅದರಲ್ಲಿಯೂ ಐಎಸ್ಐ ಚಿಹ್ನೆ ಇರುವ ಧ್ವಜವನ್ನೇ ಖರೀದಿಸಬೇಕು. ನಿರ್ದಿಷ್ಟ ಅಳತೆ ಧ್ವಜವನ್ನ ಬಳಸಬೇಕು. ಮಾರುಕಟ್ಟೆಯಲ್ಲಿ ಸಿಗುವ ಧ್ವಜಗಳನ್ನು ಎಂದೂ ಬಳಸಬಾರದು. ಅಲ್ಲದೆ ಮಕ್ಕಳಿಗೂ ಸಹ ರಾಷ್ಟ್ರಧ್ವಜದ ಮಹತ್ವ ಹಾಗೂ ಅದರ ಆರೋಹಣ ಮತ್ತು ಅವರೋಹಣದ ಬಗ್ಗೆ ಅರಿವು ಮೂಡಿಸಬೇಕು ಎಂದರು. ನಿರ್ದೇಶಕರ ಆದೇಶದಂತೆ ಪ್ರತಿ ತಾಲೂಕಿನಲ್ಲೂ ಕೂಡ ತರಬೇತಿಯನ್ನ GLPS ಇರ್ಬೋದು, GHPS ಇರ್ಬೋದು, ಹೈಸ್ಕೂಲ್ಗಳಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತರಬೇತಿಯನ್ನ, ಮಾಹಿತಿಯನ್ನ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಬಗ್ಗೆ ನೀಡ್ತಾ ಬರ್ತಾ ಇದ್ದೇವೆ. ನೀವೇ ಕೇಳ್ಬೋದು, ಪ್ರತಿ ವರ್ಷನೂ ಲಾಸ್ಟ್ ಇಯರು ಕರೆದಿದ್ರಿ, ಮತ್ತೆ ಕರೆದಿದ್ದೀರಾ. ಹೌದು, ಎಲ್ಲ ವಿಷಯಗಳು ಅಂದರೆ ಮರೆತು ಹೋಗ್ತಕ್ಕಂಥ ಸಂಭವ ಇರುತ್ತೆ. ವಿಷಯಗಳು ಎಷ್ಟೇ ನಮಗೆ ಗೊತ್ತಿದ್ರು ಮರೆತು ಹೋಗ್ತೀವಿ. ಹಾಗಾಗಿ ಒಂದು ಸಲ ನೆನಪು ಮಾಡಿಕೊಡ್ಲಿಕ್ಕೆ ರಾಷ್ಟ್ರಧ್ವಜದ ವಿಚಾರದಲ್ಲಿ ನಾವು ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರಬೇಕು. ಯಾಕಂದರೆ ಧ್ವಜ ನೀತಿ ಸಂಹಿತೆ ಪ್ರಕಾರ ಧ್ವಜವಂದನೆಯನ್ನು ನೆರವೇರಿಸ್ತೀವಿ ಅಂತ ಅಂದಾಗ ನಾವು ಅಧಿಕೃತವಾಗಿರ್ತಕ್ಕಂಥ ರಾಷ್ಟ್ರಧ್ವಜವನ್ನು ಯಾಕೆ ಬಳಸಬೇಕು, ಅಧಿಕೃತವಲ್ಲದ ರಾಷ್ಟ್ರಧ್ವಜವನ್ನು ಯಾಕೆ ಬಳಸಬಾರ್ದು, ಮತ್ತು ರಾಷ್ಟ್ರಧ್ವಜದ ಸಂಸ್ಕಾರವನ್ನು ಹೇಗೆ ಮಾಡಬೇಕು, ನಮ್ಮ ಶಾಲೆಗಳಲ್ಲಿರ್ತಕ್ಕಂಥ ರಾಷ್ಟ್ರಧ್ವಜವನ್ನು ಏನು ಮಾಡಬೇಕು, ಹಳೆಯದಾಗಿರ್ತಕ್ಕಂಥ ಬಳಸಲಿಕ್ಕೆ ಯೋಗ್ಯವಲ್ಲದ, ಹಾರಿಸಲಿಕ್ಕೆ ಯೋಗ್ಯವಲ್ಲದ, ಹರಿದ, ಹೊಲಸಾದ, ಕೊಳಕಾದ ರಾಷ್ಟ್ರಧ್ವಜವನ್ನು. ದೈಹಿಕ ಶಿಕ್ಷಣಾಧಿಕಾರಿ ಮಹದೇವ್ ಮಾತನಾಡಿ, ರಾಷ್ಟ್ರಗೀತೆಯನ್ನ ಹಾಡುವಾಗ ಅನೇಕ ನಿಯಮಗಳಿದ್ದು ಸ್ಪಷ್ಟ ಮತ್ತು ತಪ್ಪಿಲ್ಲದಂತೆ ರಾಷ್ಟ್ರಗೀತೆಯನ್ನು ಹಾಡಬೇಕು. ಅಲ್ಲದೆ ರಾಷ್ಟ್ರಧ್ವಜವನ್ನ ಹಾರಿಸಿದ ಸಂದರ್ಭದಲ್ಲಿ ವಂದೇ ಮಾತರಂ, ರಾಷ್ಟ್ರಗೀತೆ, ಧ್ವಜಗೀತೆಗಳನ್ನ ಕಡ್ಡಾಯವಾಗಿ ಹಾಡಬೇಕು. ಧ್ವಜಸ್ತಂಭವು ನಿರ್ದಿಷ್ಟ ಅಳತೆಯಲ್ಲಿರಬೇಕೆಂದೇನಿಲ್ಲ. ಆದರೆ ಧ್ವಜಸ್ತಂಭ ಹಾಗೂ ಧ್ವಜದ ಕಂಬ ಬಿಳಿ ಬಣ್ಣದಿಂದ ಕೂಡಿರಬೇಕು. ಧ್ವಜಾರೋಹಣ ಹಾಗೂ ಧ್ವಜಾರೋಹಣದ ಬಗ್ಗೆ ಪ್ರಾತ್ಯಕ್ಷಿತೆ ಮೂಲಕ ಪ್ರತಿಯೊಂದು ಹಂತವನ್ನ ಧ್ವಜಕ್ಕೆ ಕಟ್ಟುವ ನೂಲಿನ ದಾರ, ಧ್ವಜ ಕಂಬದ ಸುತ್ತಳತೆ, ಧ್ವಜ ರಕ್ಷಕರ ಪಾತ್ರ ಮತ್ತಿತರ ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದರು. ಹಾಗಾಗಿ ನೀವೆಲ್ಲರೂ ಸಹ ಖಾದಿ ಭಂಡಾರ ಹಾಸನಲ್ಲಿದೆ, ಖಾದಿ ಭಂಡಾರಲ್ಲೇ ಧ್ವಜವನ್ನು ಪರ್ಚೇಸ್ ಮಾಡಿ ಧ್ವಜವನ್ನು ಹಾರಿಸಿ. 2:3 ಬರುತ್ತೆ, ಅದನ್ನು ಪರ್ಚೇಸ್ ಮಾಡಿ. ಅದರ ಬೆಲೆ ಸ್ವಲ್ಪ ಜಾಸ್ತಿ ಇರ್ಬೋದು. ರಾಣಿ ಮೇಡಮ್ ಅದು ಕಳೆದ ಬಾರಿ 780 ಇತ್ತು. ವರ್ಷದಲ್ಲಿ ಒಂದು 10% ಏನೋ ಜಾಸ್ತಿ ಆಗಿದೆ. 5% ಜಾಸ್ತಿ ಆಗುತ್ತೆ. ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಮ ಧ್ವಜ ಆರಿಸ್ಬೇಕಾದಾಗ ಅದನ್ನು ಬಳಕೆ ಮಾಡಿ. ಆ ಧ್ವಜ ಬಟ್ಟೆ ಇದೆಯಲ್ಲ, ಬಟ್ಟೆ ಒಳಗಡೆ ಯಾವುದೇ ಹೂವು ಆಗಲಿ ಅಥವಾ ಇತರೆ ವಸ್ತುಗಳನ್ನಾಗಲಿ ಹಾಕಬೇಡಿ. ಧ್ವಜಸ್ತಂಭದ ಸುತ್ತ ಎಲ್ಲ ಸ್ವಚ್ಛತೆಯನ್ನು ಮಾಡಿ ಹಿಂದಿನ ದಿವಸ. ಕೆಲವರು ಏನು ಮಾಡ್ತಾರೆ, ಕೆಲವು ಶಾಲೆಗಳಲ್ಲಿ ನಾನು ನೋಡಿದಂಥ ಮಟ್ಟಿಗೆ ಬೆಳಿಗ್ಗೆ ಬಂದು ಧ್ವಜಸ್ತಂಭದ ಹತ್ರ ಕ್ಲೀನ್ ಮಾಡ್ತಾ ಇರ್ತಾರೆ, ಸ್ವಚ್ಛತೆ ಮಾಡ್ತಾ ಇರ್ತಾರೆ. ಅದಾಗದು ಬೇಡ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ಭಾರತೀಯ ಸೇವಾದಳದ ಅಧ್ಯಕ್ಷ ಕುಮಾರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಲೋಕೇಶ್ ಕುಮಾರ್, ನಾಗೇಶ್, ಅಮರೇಂದ್ರ, ವೇದಾವತಿ, ಮಹೇಶ್ ಇನ್ನಿತರರಿದ್ದರು. ದ್ವೇಷದ ರಾಜಕಾರಣಕ್ಕಾಗಿ ಬಿಜೆಪಿಯ ಸತ್ಯ ಮರೆಮಾಚಿಸಿ ಕೇಂದ್ರ ಸರ್ಕಾರದ ಏಜೆಂಟರಂತೆ ವರ್ತಿಸಿ ನೋಟಿಸ್ ನೀಡಿರುವುದನ್ನು ಕೂಡಲೇ ಹಿಂಪಡೆಯದೆ ಮುನ್ನುಡಿ ಬರೆಯುವುದಾದರೆ ಕರ್ನಾಟಕದಲ್ಲಿ ರಕ್ತ ಕ್ರಾಂತಿಗೆ ಸಿದ್ಧರಾಗಬೇಕಾಗುತ್ತದೆ ಎಂದು ಕರೆ ನೀಡಿ ರಾಜ್ಯಪಾಲರ ವಿರುದ್ಧ ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಡಿಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ನಗರದ ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಆಗಮಿಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ಕಾಂಗ್ರೆಸ್ನ ಸತ್ಯ ಶೋಧನಾ ಸಮಿತಿ ಜಿಲ್ಲೆಗೆ ಬಂದ ಹಿನ್ನೆಲೆಯಲ್ಲಿ ಸಭೆ ಮಾಡಿ ಚರ್ಚೆ ಮಾಡಿ ಕೊನೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು, ಈಗಾಗಲೇ ಲೆಟರ್ ಅನ್ನು ರಾಜ್ಯಪಾಲರಿಗೆ ನೀಡಿ ಅವರ ಮೂಲಕ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡುವ ಆದೇಶ ಮಾಡುತ್ತಾರೆ ಎನ್ನುವ ಸೂಚನೆಯು ಮಾಧ್ಯಮದ ಮೂಲಕ ದಟ್ಟವಾದ ವರದಿ ಹಬ್ಬಿದೆ. ಇಡಿಯನ್ನ ಉಪಯೋಗಿಸಿಕೊಂಡು ಏನಾದರೂ ಈ ರೀತಿ ಅನ್ಯ ಮಾರ್ಗಕ್ಕೆ ಇಳಿದ್ರೆ ಕರ್ನಾಟಕದಲ್ಲಿ ರಕ್ತ ಕ್ರಾಂತಿ ಆಗುತ್ತದೆ ಎನ್ನುವ ದೃಷ್ಟಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಮೂಲಕ ಸಂದೇಶ ಕಳುಹಿಸಿಕೊಟ್ಟು ರಾಜ್ಯಪಾಲರಿಗೆ ಮತ್ತು ಬಿಜೆಪಿ ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯಾಗಿದೆ. ಇದೇ ರೀತಿ ಬಿಜೆಪಿ ಹಿಂಬಾಗಿಲಿನಿಂದ 2 ಬಾರಿ ಅಧಿಕಾರ ಪಡೆದಿದ್ದು ಯಾವತ್ತೂ ಈ ಕರ್ನಾಟಕದ ಜನ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟಿರುವುದಿಲ್ಲ. ಈ ರೀತಿ ವಾಮಮಾರ್ಗದ ಮೂಲಕ ಈ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ. ಈ ಸಾರಿ ಅದೇ ರೀತಿ ನಡೆಸುತ್ತೇವೆ ಎಂದು ಸುಭದ್ರವಾದ ಸರ್ಕಾರವನ್ನ ಏನಾದರೂ ವ್ಯವಸ್ಥಿತವಾಗಿ ಸಂಚು ಮಾಡಲು ಮುಂದಾದರೆ ಉಗ್ರವಾದ ಹೋರಾಟದ ಪ್ರತಿಭಟನೆಯಲ್ಲ, ರಕ್ತ ಕ್ರಾಂತಿ ಆಗುತ್ತೆ. ಅದರಿಂದ ಕೂಡಲೇ ಬಿಜೆಪಿ ಏಜೆಂಟರ ಕೆಲಸವನ್ನ ಬಿಡಬೇಕು ಎಂದು ಎಚ್ಚರಿಸಿದರು. ಲೆಟರ್ನ ರಾಜ್ಯಪಾಲರಿಗೆ ಕೊಟ್ಟು ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ತನಿಖೆ ಮಾಡತಕ್ಕಂಥ ಆದೇಶವನ್ನ ಮಾಡ್ತಾರೆ ಅಂತಕ್ಕಂಥ ಸೂಚನೆ ಕೆಲವು ಮಾಧ್ಯಮಗಳ ಮುಖಾಂತರ ಮತ್ತೆ ದಟ್ಟವಾಗಿ ವರದಿ ಹಬ್ಬಿತ್ತು. ಅದಕ್ಕೋಸ್ಕರ ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ
ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸ್ಕೊಂಡು ನೀವೇನಾದ್ರೂ ಈ ರೀತಿ ಅನ್ಯ ಮಾರ್ಗಕ್ಕೆ ಇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಆ ಪ್ರತಿಭಟನೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ಮೆಸೇಜ್ ಅನ್ನ ಕಳಿಸಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇದು ಅಷ್ಟು ಸುಲಭದ ಮಾತಲ್ಲ. ಇದೇ ರೀತಿ ಬಿಜೆಪಿಯವರು 3 ಸಾರಿ ಹಿಂಬಾಗಲಿನಿಂದ ಅಧಿಕಾರ 2 ಸಾರಿ ಪಡೆದಿದ್ದಾರೆ. 2 ಸಾರಿ ಅಧಿಕಾರನ ಹಿಂಬಾಗಲಿನಿಂದ, ಮೊದಲು ಆಗಿದ್ದು ಹಿಂಬಾಗಲಿನಿಂದ, 2ನೇ ಸಾರಿ ಆಗಿದ್ದು ಹಿಂಬಾಗಲಿನಿಂದ. ಯಾವತ್ತೂ ಇವರಿಗೆ ಕರ್ನಾಟಕ ರಾಜ್ಯದ ಜನ. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ, ಮಾಜಿ ಶಾಸಕರಾದ ಅಂಜಲಿ ನಿಂಬಾಲ್ಕರ್, ರಘುಮೂರ್ತಿ, ವೆಂಕಟರೆಡ್ಡಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ, ಮುಖಂಡರಾದ ದೇವರಾಜೇಗೌಡ, ಬನವಾಸಿ ರಂಗಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75 ದೊಡ್ಡ ತಪ್ಪಲೆ ಸಮೀಪ ಭೂಕುಸಿತ ಗುರುವಾರವೂ ಮುಂದುವರೆದಿರುವುದು ಆತಂಕಕಾರಿಯಾಗಿದ್ದು, ಕೆಸರಿನ ರಾಶಿ ಕೊಚ್ಚಿಕೊಂಡು ಹೋಗುವುದು ಮೊಬೈಲ್ ಒಂದರಲ್ಲಿ ಸರಿಯಾಗಿದ್ದು, ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮಂಗಳವಾರ ಸಂಜೆ ಭೂಕುಸಿತದ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ ರಸ್ತೆಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿತ್ತು. ಹಗಲು ರಾತ್ರಿ ಕಾರ್ಯಾಚರಣೆ ನಡೆಸಿ ಬುಧವಾರ ಹೆದ್ದಾರಿಯಲ್ಲಿದ್ದ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿ ಏಕಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಸಿಮೆಂಟ್ ಮಂಜು ಭೂಕುಸಿತದ ಸ್ಥಳವನ್ನು ವೀಕ್ಷಿಸಿದ ನಂತರ ಸಚಿವರು ತೀವ್ರ ಅನಿವಾರ್ಯವಾದಾಗ ಮಾತ್ರ ಹೆದ್ದಾರಿ ಬಂದ್ ಮಾಡುತ್ತೇವೆ ಎಂದಿದ್ದರು. ಸಚಿವರು ಹೋದ ನಂತರ ಪುನಃ ಸಂಜೆಯ ವೇಳೆಗೆ ಭೂಕುಸಿತ ಉಂಟಾಗಿ 2 ಕಂಟೈನರ್ ಹಾಗೂ 1 ಟ್ಯಾಂಕರ್ ಸ್ಥಳದಲ್ಲಿ ಸಿಲುಕಿತ್ತು. ಈ ಹಿನ್ನೆಲೆಯಲ್ಲಿ ಬುಧವಾರ ಸಂಜೆಯಿಂದ ಶಿರಾಡಿನಲ್ಲಿ ಪುನಃ ತಾತ್ಕಾಲಿಕವಾಗಿ ಹೆದ್ದಾರಿ ಬಂದ್ ಮಾಡಲಾಗಿತ್ತು. ಇದರಿಂದ ಹಲವು ಬಾರಿ ವಾಹನಗಳು ಹೆದ್ದಾರಿಯಲ್ಲಿ ಸಿಲುಕಿದ್ದವು. ಈ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ ಡಾ ಶ್ರುತಿ, ತಹಶೀಲ್ದಾರ್ ಮೇಘನ ರಾತ್ರಿ ಸಹ ಭೂಕುಸಿತವಾದ ಸ್ಥಳದಲ್ಲಿ ಹಲವು ಗಂಟೆಗಳ ಕಾಲ ಸುರಿಯುವ ಮಳೆಯಲ್ಲಿ ಮೊಕ್ಕಾಂ ಹೂಡಿ ಮಣ್ಣು ತೆರವು ಮಾಡುವ ಕಾರ್ಯಕ್ಕೆ ವೇಗ ನೀಡಿದರು. ನಂತರ ಗುರುವಾರ ಮುಂಜಾನೆ ಜಿಲ್ಲಾಧಿಕಾರಿ ಸತ್ಯಭಾಮ ಸಹ ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿದರು. ನಂತರ ಮಣ್ಣು ತೆರವುಗೊಳಿಸಿ ಹೆದ್ದಾರಿಯಲ್ಲಿ ಬುಧವಾರ ರಾತ್ರಿ ಸಿಲುಕಿದ್ದ ವಾಹನಗಳನ್ನು ಕಳುಹಿಸುವುದಕ್ಕೆ ಆದ್ಯತೆ ನೀಡಲಾಯಿತು. ಆದರೆ 11:45 ವೇಳೆಯಲ್ಲಿ ಪುನಃ ಭೂಕುಸಿತ ಉಂಟಾಗಿದ್ದು ಕಾರ್ಯಾಚರಣೆಗೆ ಅಡ್ಡಿಯಾಯಿತು. ನಂತರ ಕೆಲ ಗಂಟೆಗಳ ಕಾಲ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಯಿತು. ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಪುನಃ ಭಾರಿ ವಾಹನಗಳನ್ನು ಏಕಮುಖವಾಗಿ ಸಂಚಾರಕ್ಕೆ ಬಿಡಲಾಯಿತು. ಇದಾದ ನಂತರ ಪುನಃ ಭೂಕುಸಿತವಾಗಿ ಪುನಃ ಸಂಚಾರ ಬಂದ್ ಮಾಡಲಾಯಿತು. ಪದೇ ಪದೇ ಗುಡ್ಡ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ 13 ಜನರನ್ನು ಒಳಗೊಂಡಂತೆ ರಾಜ್ಯ ವಿಪತ್ತು ಸ್ಪಂದನಾ ಪಡೆ ತಂಡ ಆಗಮಿಸಿದ್ದು, ನಂತರ ಪುನಃ ವಾಹನಗಳ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಲಾಯಿತು. ಒಟ್ಟಾರೆಯಾಗಿ ದಿನವಿಡೀ ವಾಹನಗಳನ್ನು ಸಂಚಾರಕ್ಕೆ ಬಿಡುವುದು ಹಾಗೂ ಸಂಚಾರ ನಿಷೇಧ ಹೇರುವುದು ಕಂಡುಬಂದಿತು. ಲಘು ವಾಹನಗಳಿಗೆ ಈ ರಸ್ತೆಯಲ್ಲಿ ಸಂಚಾರಕ್ಕೆ ನಿರ್ಬಂಧ ಹೇರಿದರೂ ಸಹ ಹಲವು ವಾಹನಗಳು ಹೆದ್ದಾರಿಯಲ್ಲಿ ಕಂಡುಬಂದವು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೆಬ್ಬಾಳು ಶಾಖೆಯಲ್ಲಿ ಸೇವೆ ಸಲ್ಲಿಸಿ ಸೇವೆಯಿಂದ ವಯೋನಿವೃತ್ತಿ ಹೊಂದಿರುವ ಜಯಪಾರ್ ಅವರಿಗೆ ಬೇಲೂರು ಪಟ್ಟಣದ ಜಯಮೌರ್ಯ ಸಭಾಂಗಣದಲ್ಲಿ ಹೆಬ್ಬಾಳು ಶಾಖೆಯ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ಮತ್ತು ಎಸ್ಸಿ/ಎಸ್ಟಿ ನೌಕರರ ಸಂಘದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಸ್ಸಿ/ಎಸ್ಟಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ವೃತ್ತಿ ಜೀವನದಲ್ಲಿ ಕಳಂಕರಹಿತ ಸೇವೆ ಮುಖ್ಯ. ಆ ನಿಟ್ಟಿನಲ್ಲಿ ಜಯಪಾರ್ ಅವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ನಮ್ಮತನ ಯಾವತ್ತಿದ್ದರೂ ಅದು ಅಳಿದು ಹೋಗದಂತೆ ವಿಶ್ವದ ಭೂಪಟದಲ್ಲಿ ನಾವು ಮಿಂಚಬೇಕು ಎನ್ನುವ ಮಾತಿನಂತೆ ಜಯಪಾರ್ ಅವರು ಸಣ್ಣ ಹಳ್ಳಿಯಿಂದ ಬೆಳೆದು ನಿಂತು ಇಂದು ತಾವು ಹುಟ್ಟಿದ ಊರಿನಲ್ಲಿ ವೃತ್ತಿ ಪ್ರಾರಂಭಿಸಿ ಬೇಲೂರು, ಚೀಕನಹಳ್ಳಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೆಲಸ ಮಾಡುವ ಮೂಲಕ ಸಾಧನೆ ಮಾಡಿದ್ದಾರೆ. ಜಯಪಾರ್ ಅವರದ್ದು ಸೌಮ್ಯ, ಗಂಭೀರ ಸ್ವಭಾವ. ಅವರ ಮುಂದಿನ ವಯೋವೃತ್ತಿ ಜೀವನ ಸುಖವಾಗಿರಲಿ ಎಂದು ಶುಭ ಹಾರೈಸಿದರು. ಇವರು ಎಷ್ಟು ಮಟ್ಟಿಗೆ ಸಮಾಜದ ಬಗ್ಗೆ, ಕೆಲಸದ ಬಗ್ಗೆ ಆಸಕ್ತಿ ಇತ್ತು ಅನ್ನೋದನ್ನ ತುಂಬಾ ಜನ ಗೊತ್ತಿರಲ್ಲ. ಇವರು ಫಸ್ಟ್ ಅಪಾಯಿಂಟ್ಮೆಂಟ್ ಆದಾಗ ಇವರಿಗೆ ಸ್ಯಾಲರಿ ಸರ್ಟಿಫಿಕೇಟ್ ಪ್ರಿಂಟೆಡ್ ಬರೋದು, ಕಂಪ್ಯೂಟರ್ ಶೀಟ್ಗಳು. ಪ್ರತಿಯೊಂದು ಶೀಟು ನಾಲ್ಕು 20 ವರ್ಷದ ಕಾಲ ಎಲ್ಲ ಫೈಲ್ಗಳನ್ನು ಜೋಡಿಸಿರೋರು. ಈ ಯೂನಿಯನ್ ಬ್ಯಾಂಕ್ನಲ್ಲಿ ಏನೆಲ್ಲ ಹೊಸ ಸರ್ಟಿಫಿಕೇಟ್ ಬರುತ್ತೆ ಎಲ್ಲವನ್ನೂ ಜೋಡಿಸಿರೋರು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಅಂಡರ್ಲೈನ್ ಮಾಡಿ ಇಡ್ತಾ ಇದ್ರು. ನಾವು ಕಲಿಕಾಂತದಲ್ಲಿ ನೋಡೋದು ಎಷ್ಟೊಂದು ವಿಷಯಗಳು ಇವರು ಡಿಪಾರ್ಟ್ಮೆಂಟ್ ಏನೇ ವಿಷಯಗಳು ಬಂದರು ಎಲ್ಲ ಸಂಗ್ರಹ ಮಾಡೋದು, ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂಥದ್ದು. ಮತ್ತೆ ಸ್ಯಾಲರಿ ವಿಷಯದಲ್ಲಿ ಎಲ್ಲ ಸ್ಥಿತಿಗಳನ್ನು ಗಟ್ಟಿಯಾಗಿ ಇಡ್ತಾ ಇದ್ರು. ಜೊತೆಗೆ ಸಮಾಜದ ಬಗ್ಗೆ ಕಾಳಜಿ ಇತ್ತು ಅಂದರೆ ಈ ಹೆಬ್ಬಾಳಿಗೆ ಹೋಗಲಿಕ್ಕೆ ಬೇರೆಯಿಂದ ಸಂಜೆ ಮೇಲೆ ಅಲ್ಲ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಬಸ್ ಇತ್ತು. ಅದು ಯಾವ ಬಸ್ಸು ಮಾಡಿಸ್ಕೊಂಡಿದ್ದಿಲ್ಲ. ಆ ಬಸ್ ಹೋಗ್ಬಿಟ್ರೆ ಹೆಬ್ಬಾಳಿಗೆಲ್ಲ ಉಳ್ಕೊಳ್ಳುವಂಥ ಜಾಗ ಇಲ್ಲಪ್ಪ ಹೇಳ್ತಾರೆ ಮಾಡಿ. ಯಾವಾಗಲೂ ಕೂಡ ಮನೆಯಲ್ಲಾದ್ರೆ ರಾಮ ಕೈನಲ್ಲಿ 5-6 ಜನ ಖಂಡಿತ ಇರೋರು. ಹೆಬ್ಬಾಳು ಶಾಖೆ ಮುಖ್ಯಸ್ಥ ರವಿಕುಮಾರ್ ಮಾತನಾಡಿ, ನಿವೃತ್ತಿ ಹೊಂದಿದ ಜಯಪಾರ್ ಅವರು ಬ್ಯಾಂಕಿನ ಸಹಪಾಠಿಗಳ ಜೊತೆ ಹಿರಿಯರು ಕಿರಿಯರು ಎಂಬ ಭಾವನೆಯನ್ನಿಟ್ಟುಕೊಳ್ಳದೆ ನಿಕಟ ಸಂಪರ್ಕವನ್ನ ಹೊಂದಿರುವುದರ ಜೊತೆಗೆ ಅಪಾರವಾದ ಸಾರ್ವಜನಿಕರ ಪ್ರೀತಿ ವಿಶ್ವಾಸ ಗಳಿಸಿದರು. ಇವರ ಸಹಕಾರ ಮನೋಭಾವನೆಯಿಂದ ಬ್ಯಾಂಕಿಗೆ ಬಂದ ಗ್ರಾಹಕರು ನೇರವಾಗಿ ಇವರ ಬಳಿ ಬಂದು ಮಾಹಿತಿಗಳನ್ನು ಪಡೆದುಕೊಳ್ಳುತ್ತಿದ್ದರು. ಜಯಪಾರ್ ಅವರ ನಿವೃತ್ತಿ ಜೀವನವು ಸುಖಕರವಾಗಿದ್ದು ಕುಟುಂಬ ವರ್ಗಕ್ಕೆ ಭಗವಂತನು ಆರೋಗ್ಯ ಭಾಗ್ಯ ದೊರಕಿಸಿಕೊಡಲೆಂದು ಶುಭ ಕೋರುತ್ತೇನೆ ಎಂದು ಹೇಳಿದರು. In this man of 30 years, he has started his career as a
started his career from the lower ranks of the ladder, and what now is kind of to what he is today. That is the manager now. He is retiring anyhow. Today he is retired. I wish him good luck. And during his tenure in our bank now, he is famous for his recovery. He is the king of recovery. He has every branch manager and our bank recovering overdues and also for getting new ODs. He has done a lot of good work and his work is being recognized everywhere. That family he was given 3 promotions. During 1997 he joined us from the lower bank, and during 1997 he has been promoted as clerk. Then 2014 he got promoted as ಕಾರ್ಯಕ್ರಮದಲ್ಲಿ ನಿವೃತ್ತ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಜಯಪ್ಪ, ಬೇಲೂರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ಮುಖ್ಯಸ್ಥ ವಿಕ್ಟರ್, ಪತ್ರಕರ್ತ ದಿನೇಶ್ ಬೆಳ್ಳವರ, ಶಿವಪ್ರಸಾದ್, ಜಯಚಂದ್ರ, ಶಿವಮರಿಯಪ್ಪ, ರಮೇಶ್, ನವೀನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೆಲವರು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಟೀಕೆ ಟಿಪ್ಪಣಿ ಮಾಡುತ್ತಾರೆ. ಕಾಯಕವೇ ಕೈಲಾಸ, ಕೆಲಸ ಮಾಡುವ ಮೂಲಕ ಉತ್ತರ ಕೊಡುತ್ತೇನೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ನಗರದ ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆ ವರುಣನ ಆಶೀರ್ವಾದದಿಂದ ಸಂಪೂರ್ಣ ಭರ್ತಿಯಾಗಿದ್ದು, ಶಾಸಕರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಈ ಸದಸ್ಯರು ನೀರಾವರಿ ಇಲಾಖೆ ಪುರಸಭಾ ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಕೆರೆಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು, ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು ಸಂತೋಷ ತಂದಿದೆ. ವಿಶೇಷವಾಗಿ ಶುಭ ಸಮಾರಂಭಗಳಲ್ಲಿ ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರಾ ಸಂದರ್ಭದಲ್ಲಿ ವಿಷ್ಣು ಸಮುದ್ರ ಕೆರೆ ಸ್ಥಳೀಯರಿಗೆ, ಪ್ರವಾಸಿಗರಿಗೆ ಕೆರೆಯಿಂದ ಅನುಕೂಲಗಳಾಗಿದ್ದು, ಕೆರೆಯ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛಗೊಳಿಸಿ ಪ್ರವಾಸಿಗರು ಕೆರೆ ವೀಕ್ಷಣೆಗೆ ಬರುವಂತೆ ಕೆರೆಯನ್ನು ಅಭಿವೃದ್ಧಿಗೊಳಿಸಲು ಪ್ರವಾಸೋದ್ಯಮ ಇಲಾಖೆಗೆ ಹಸ್ತಾಂತರಿಸಿ ಹಂತ ಹಂತವಾಗಿ ಕೆರೆಯನ್ನು ಅಭಿವೃದ್ಧಿಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇನ್ನು ರಾಜ್ಯದಲ್ಲಿಯೇ ದೇವಸ್ಥಾನ ಅಭಿವೃದ್ಧಿ ನಿಗಮ ಮಂಡಳಿ ಇರುವುದು ಕೇವಲ ಹಂಪಿ ದೇವಾಲಯ ಮಾತ್ರ. ಸದನದಲ್ಲಿ ಚರ್ಚಿಸಿ ಬೇಲೂರು ಹಳೆಬೀಡು ದೇವಾಲಯ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪಿಸಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದ ಅವರು, ತಾಲೂಕಿನಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿ ಕ್ಷೇತ್ರದ ಜನರ ನಿರಂತರ ಸೇವಕನಾಗಿ ಶ್ರಮಿಸುತ್ತಿದ್ದು, ನನ್ನ ವೈಯಕ್ತಿಕ ಕಾರಣಕ್ಕಾಗಿ ಬಸ್ ನಿಲ್ದಾಣ ನಿರ್ಮಿಸಲು ಮುಂದಾಗಿಲ್ಲ. ಈಗಿರುವ ಬಸ್ ನಿಲ್ದಾಣದ ಸ್ಥಳ ಚಿಕ್ಕದಾಗಿದ್ದು ಪ್ರತಿನಿತ್ಯ 800ಕ್ಕೂ ಹೆಚ್ಚು ಬಸ್ಸುಗಳು ನಿಲ್ದಾಣಕ್ಕೆ ಬರುತ್ತಿರುವುದರಿಂದ ಸ್ಥಳದ ಕೊರತೆ ಹೆಚ್ಚಾಗಿದೆ. ಆದುದರಿಂದ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಮಾಡಬೇಕೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಕೆಲವರು ಮಾಹಿತಿ ಕೊರತೆಯಿಂದ ಇಲ್ಲಸಲ್ಲದ ಟೀಕೆ ಟಿಪ್ಪಣಿ ಆರೋಪಗಳನ್ನು ಮಾಡುತ್ತಿದ್ದು, ನಾನು ಹೆಚ್ಚು ಮಾತನಾಡದೆ ಟೀಕೆ ಮಾಡುವವರಿಗೆ ಕೆಲಸದ ಮೂಲಕ ಉತ್ತರ ಕೊಡುತ್ತೇನೆ ಎಂದು ಸವಾಲು ಹಾಕಿದರು. ಜಾತ್ರೆ ಸಂದರ್ಭದಲ್ಲಿರ್ಬೋದು, ಎಲ್ಲ ಸಮಯ ಸಂದರ್ಭದಲ್ಲೂ ಸಹ ಬಿಷ್ಟಮ್ಮನ ಕೆರೆ ಅಂತಕ್ಕಂಥದ್ದನ್ನು ಎಲ್ಲರೂ ಮನೆ ಮಾತಾಗಿರ್ತಕ್ಕಂಥ ಒಂದು ಬಿಷ್ಟಮ್ಮನ ಕೆರೆ ಇವತ್ತು ತಾಯಿ ವರುಣನ ಆಶೀರ್ವಾದದಿಂದ ಕೆರೆ ತುಂಬಿ ತುಳುಕ್ತಾ ಇದೆ. ಬಹುಶಃ ಚೆನ್ನಕೇಶವನ ಆಶೀರ್ವಾದ ಅನಿಸುತ್ತೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈ ಪಂಚಾಯಿತಿಯ ಅಧ್ಯಕ್ಷರು, ಎಲ್ಲ ಸದಸ್ಯರು, ಈ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ, ನಮ್ಮ ನೀರಾವರಿ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ, ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಬಾಗಿಣನ ಅರ್ಪಿಸ್ತಕ್ಕಂಥ ಅವಕಾಶ, ಸದಾವಕಾಶ ನಮಗೆ ಲಭಿಸಿದೆ. ಬಹುಶಃ 2019ರಲ್ಲಿ ಕೆರೆ ತುಂಬಿದ್ದಂಥದ್ದು. ಅವತ್ತು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವತ್ತು ಬಾಗಿಣ ಅರ್ಪಿಸ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಇವತ್ತು ಶಾಸಕನಾಗಿ ಬಾಗಿಣ ಅರ್ಪಿಸ್ತಕ್ಕಂಥ ಅವಕಾಶ ಸಿಕ್ಕಿದೆ. ಪ್ರಪ್ರಥಮವಾಗಿ ಆ ವರುಣನಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಈ ಒಂದು ಏನು ಮುಂದಿನ ದಿವಸಗಳಲ್ಲಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದನ್ನು, ಪ್ರವಾಸಿಗರನ್ನು ಸೆಳೀತಕ್ಕಂಥ ಒಂದು ಯೋಜನೆ ಏನಿದೆ ಆ ಯೋಜನೆಗೆ ಈಗಾಗಲೇ ಬೋಟಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ಈಗಾಗಲೇ ನಾವು ಟೂರಿಸಂ ಅವ್ರಿಗೆ ಈಗ ನಮ್ಮ MIO ಹಸ್ತಾಂತರಿಸ್ತಾ. ಈ ಸಂದರ್ಭದಲ್ಲಿ ಸನ್ಯಾಸಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್, ಪಿಡಿಒ ಸರಸ್ವತಿ, ಪುರಸಭಾ ಮುಖ್ಯಾಧಿಕಾರಿ ಸುಜಯ್, ಆರೋಗ್ಯಾಧಿಕಾರಿ ಲೋಹಿತ್, ಮುಖಂಡರಾದ HM ದಯಾನಂದ್, ನೆಹರು ನಗರ ಮಂಜುನಾಥ್, ಬಿಜೆಪಿ ನಗರಾಧ್ಯಕ್ಷ ವಿನಯ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ತಮ್ಮ ವೃತ್ತಿ ರಂಗದಲ್ಲಿ ಎದುರಾಗುವ ಸವಾಲುಗಳನ್ನು ಮೆಟ್ಟಿ ನಿಂತು ಸಮಾಜದ ತಪ್ಪುಗಳನ್ನು ತಿದ್ದಿ ಸರಿದಾರಿಗೆ ತರುವಲ್ಲಿ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸುತ್ತಿರುವುದು ಶ್ಲಾಘನೀಯ ಸಂಗತಿ ಎಂದು ಶಾಸಕ ಎ ಮಂಜು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅರ್ಕಲಗೂಡು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬುಧವಾರ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾಧ್ಯಮಗಳು ತಮ್ಮ ದಿಟ್ಟ ಬೆಳವಣಿಗೆ ಮೂಲಕ ಅನ್ಯಾಯವನ್ನ ಎತ್ತಿ ಹಿಡಿದು ಬದಲಾವಣೆಗೆ ಕಾರಣವಾಗಬೇಕು. 80ರ ದಶಕದಲ್ಲಿ ಪತ್ರಿಕೆಗಳ ಬರವಣಿಗೆಯಿಂದ ಸರ್ಕಾರ ಬದಲಾಗುವಂತಾಯಿತು. ಮಾಧ್ಯಮಗಳಿಗೆ ಈಗಲೂ ಅಂತಹ ಶಕ್ತಿ ಇದೆ. ತಾಲೂಕು ಪತ್ರಕರ್ತರ ಭವನ ನಿರ್ಮಾಣಕ್ಕೆ ಈ ಹಿಂದೆ ನಿವೇಶನ ದೊರಕಿಸಿದ್ದು, ಕಟ್ಟಡ ನಿರ್ಮಿಸಲು ಶಾಸಕರ ನಿಧಿಯಿಂದ 5 ಲಕ್ಷ ರು ಹಾಗೂ ವೈಯಕ್ತಿಕವಾಗಿ 1 ಲಕ್ಷ ರು ಕೊಡುಗೆ ನೀಡುವುದಾಗಿ ಹೇಳಿದರು. ಅತಿ ಹೆಚ್ಚು ಶಕ್ತಿ ಇದ್ದಂತಹ ದಿನಗಳು ಇವತ್ತು ಬರ್ತಾ ಏನಾಗಿದೆ ಅಂದ್ರೆ, ಪತ್ರಿಕೆಗಳ ಮಾಲೀಕರೇ ರಾಜಕಾರಣಿಗಳಾಗಿರೋದ್ರಿಂದ ಎಲ್ಲೋ ಒಂದು ಹಂತದಲ್ಲಿ ಕಟುವಾಗಿ ಬರೀತಕ್ಕಂಥದಕ್ಕೆ ಕಡಿವಾಣ ಹಾಕಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.
ಅದರಲ್ಲೂ ಪತ್ರಿಕಾ ವರದಿಗಾರರು ಕೆಲವರು ಕೇರೆ ಮಾಡ್ದಂಗೆ ಬರ್ತಕ್ಕಂಥದ್ದು ನೋಡಿದ್ದೀವಿ. ಬರೆದ ತಕ್ಷಣ ಅವ್ರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಿದ್ದನ್ನು ಕೇಳಿದ್ದೀವಿ ನಾವು. ಅದಾಗಬಾರ್ದು. ಇವತ್ತು ಪತ್ರಿಕೆಗಳ ಬರವಣಿಗೆಗೆ ಸಮಾಜ ತಿದ್ದಕ್ಕಂಥ, ಎಚ್ಚರಿಸ್ತಕ್ಕಂಥ ಕಠಿಣವಾದಂಥ ಬರವಣಿಗೆ ಆಗಬೇಕು. ಆಗ ಮಾತ್ರ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಇವತ್ತು ನೀವು ಹಲವಾರು ಮಾಧ್ಯಮಗಳಲ್ಲಿ, ಟಿವಿಗಳು. ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಪತ್ರಿಕಾ ಕ್ಷೇತ್ರಕ್ಕೆ ಹೆಚ್ಚಿನ ಜನ ಬರುತ್ತಿದ್ದಾರೆ. ಇದರಲ್ಲಿ ಬಹಳಷ್ಟು ಜನ ಪತ್ರಕರ್ತರ ಲೇಬಲ್ ಮೂಲಕ ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುವ ಯತ್ನ ನಡೆಸುತ್ತಿದ್ದು, ಇಂತಹವರಿಗೆ ನಾವೇ ಕಡಿವಾಣ ಹಾಕಬೇಕು. ಪತ್ರಕರ್ತರು ತಮ್ಮ ವೃತ್ತಿಯ ಜವಾಬ್ದಾರಿ ಘನತೆ ಅರಿತು ಕಾರ್ಯನಿರ್ವಹಿಸುವುದು ಅಗತ್ಯ ಎಂದರು. ಪತ್ರಕರ್ತರ ಲೇಬಲ್ಗಾಗಿ ಬರುವಂತಹ ಸಂಖ್ಯೆ ಜಾಸ್ತಿ ಇದೆ. ಪತ್ರಕರ್ತ ಅಂತೇಳಿ ಗುರುತಿಸ್ಕೊಳ್ಳೋದಕ್ಕೆ ನಾನಾ ಕಾರಣಗಳಿಗಾಗಿ ನೂರಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಜನರು ಬರ್ತಾ ಇದ್ದಾರೆ. ಅದು ಈ ಸದುದ್ದೇಶಕ್ಕೆ ಬರ್ತಾ ಇದ್ದಾರ ಅಂತ ಪ್ರಶ್ನೆ ಹಾಕಿದರೆ ಅದಕ್ಕೆ ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ಇವತ್ತು ಬರ್ತಾ ಇರುವಂಥ ಪತ್ರಕರ್ತರುಗಳ ದಂಡಗಳನ್ನು ನೋಡಿದರೆ ಎಲ್ಲರೂ ಕುದುರೆ ಮೇಲೆ ಬರ್ತಾರೆ. ಅವ್ರಿಗೆ ಇಲ್ಲಿಯ ವ್ಯವಸ್ಥೆಗಳು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಯಾವುದೂ ಕೂಡ ಅರ್ಥ ಆಗಿರಲ್ಲ. ಒಂದು APMC ಅಂದರೆ ಏನಂತ ಗೊತ್ತಿಲ್ಲ, ಪಂಚಾಯಿತಿ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ, ಅಥವಾ ಗ್ರಾಮ ಪಂಚಾಯಿತಿ ಕೆಲಸ ಮಾಡೋಕ್ಕೆ ಗೊತ್ತಿರಲ್ಲ. ಈ ಥರ ಅವ್ರಿಗೇನೋ ಒಟ್ಟು ಅದನ್ನು ತಮ್ಮ ಬೇರೆ ಬೇರೆ ಸ್ವಾರ್ಥಕ್ಕಾಗಿ ಬಳಕೆ ಮಾಡುವಂಥ ನಿಟ್ಟಿನಲ್ಲಿ ಯೂಟ್ಯೂಬ್ಗಳ ಅವಳಿ ಕೂಡ ಜಾಸ್ತಿ ಆಗಿದೆ. ಸದುದ್ದೇಶಕ್ಕೆ ಬರುವಂಥ ಕಾರಣಕ್ಕಾಗಿ ಎಷ್ಟೇ ಜನ ಪತ್ರಕರ್ತರು ಬಂದರೂ ಕೂಡ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಬ್ಲಾಕ್ ಮೇಲ್ಗಾಗಿ ಬರುವಂಥದ್ದು, ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಬರುವಂಥದ್ದು, ಯಾವತ್ತೋ ಒಂದು ದಿನ ಪತ್ರಿಕೆ ತೆಗೆದು ನಾನು ಪತ್ರಕರ್ತ ಅಂತೇಳಿ ಬರುವಂಥದ್ದು, ಇವರಿಗೆ ನಾವೇ ನಿರ್ಬಂಧವನ್ನು. ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸದಸ್ಯ HB ಮದನಗೌಡ ಮಾತನಾಡಿ, ಮುಖ್ಯಮಂತ್ರಿಗಳಿಂದ ಪತ್ರಕರ್ತರ ಏಳಿಗೆಗೆ ಸಹಕಾರ ಸಿಗುತ್ತಿದ್ದು, ಇನ್ನು 15 ದಿನದಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ ಸಿಗಲಿದೆ ಎಂದರು. ನಮ್ಮ ಜಿಲ್ಲೆಯಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಜಿಲ್ಲಾ ವರದಿಗಾರರಾಗಿ ಕೆಲಸ ಮಾಡ್ತಿರೋದು. ನಮ್ಮಲ್ಲಿ ಪತ್ರಕರ್ತರ ಭವನ ಏನು ನಿರ್ಮಾಣ ಆಗಿದೆ, ಅದು ಶಿವಾನಂದ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದಾಗ ನಿರ್ಮಾಣ ಆಗಿರೋದು. ಹಾಗೆ ಶಿವಾನಂದ ಅವರ ಸಂಬಂಧ ಅದರ ಪರಿಚಯವನ್ನು ನಿಮಗೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ ವಿಚಾರವನ್ನು. ಇವತ್ತು ರಾಜ್ಯದ ಅಧ್ಯಕ್ಷರಾಗಿ ಕೋವಿಡ್ ಸಂದರ್ಭದಲ್ಲಿ ಪತ್ರಕರ್ತರ ಒಂದು ಏನು ಸಾವಿರಾದರೂ ಆ ಕುಟುಂಬಗಳ ರಕ್ಷಣೆಗೆ ನಿಂತವರು ಶಿವಾನಂದ ಅವರು. ರಾಜ್ಯ ಸರ್ಕಾರದಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 5 ಲಕ್ಷ ರೂಪಾಯಿಗಳನ್ನು ಅವರಿಗೆ ಯಾರು ಮೃತಪಟ್ಟಿದ್ರು ಅವರಿಗೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಅನೇಕ ಸೌಲಭ್ಯಗಳನ್ನು ರಾಜ್ಯದ ಪತ್ರಕರ್ತರಿಗೆ ಕೊಡುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಿಕೆ ಬರುತ್ತೇನೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಅವರು ಕೂಡ ಅರ್ಥಗಳು ಕಾರ್ಯಕ್ರಮ ಬಂದಾಗ ನಮ್ಮ ಪತ್ರಕರ್ತರ ಭವನಕ್ಕೆ ಭೇಟಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ KH ವೇಣುಕುಮಾರ್, ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ AP ಶಂಕರ್, ಕಾರ್ಯದರ್ಶಿ ಶಿವಕುಮಾರ್, ಮಾಜಿ ಕಾರ್ಯದರ್ಶಿ ವಿಜಯಕುಮಾರ್, ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣನ್, ತಾಲೂಕು ಪಂಚಾಯಿತಿ EO ಪ್ರಕಾಶ್ ಸೇರಿದಂತೆ ಇತರರಿದ್ದರು. ರಾಜ್ಯದ ಮಠ ಪರಂಪರೆಯಲ್ಲಿಯೇ ಪುಷ್ಪಗಿರಿ ಮಹಾಸಂಸ್ಥಾನ ಮಹಿಳಾ ಸಬಲೀಕರಣದ ಉದ್ದೇಶದಿಂದಲೇ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ ಸ್ಥಾಪಿಸಿದ್ದು, ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ಆರ್ಥಿಕವಾಗಿ ಬಲವರ್ಧನೆಯಾಗಬೇಕು ಎಂಬ ಹಿನ್ನೆಲೆಯಲ್ಲಿ ಮಲಿಯಪ್ಪನಕೊಪ್ಪಲು ಗ್ರಾಮದ ಸಂಘಕ್ಕೆ ರು 3 ಲಕ್ಷ ಸಾಲ ಸೌಲಭ್ಯವನ್ನು ನೀಡಲಾಗಿದ್ದು, ಸಾಲವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು. ಬೇಲೂರು ತಾಲೂಕಿನ ಹಳಿಬೀಡು ಹೋಬಳಿ ಮಲಿಯನಕೊಪ್ಪಲು ಗ್ರಾಮದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಸಾಲ ಸೌಲಭ್ಯವನ್ನು ವಿತರಿಸಿ ಮಾತನಾಡಿದ ಅವರು, 2020ರಲ್ಲಿ ಆರಂಭವಾದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ರಾಜ್ಯದ 10 ಜಿಲ್ಲೆಯಲ್ಲಿ ಸಾವಿರಾರು ಸಂಘಗಳನ್ನು ಸ್ಥಾಪಿಸುವ ಜೊತೆಗೆ ವಿದ್ಯಾರ್ಥಿ ಘಟಕ ಮತ್ತು ಯುವ ರೈತ ಸಂಘ ಹುಟ್ಟಿಗೂ ಕಾರಣವಾಗಿದೆ. ಪುಷ್ಪಗಿರಿ ಸಂಘ ಹಣಕಾಸು ವಹಿವಾಟು ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡುತ್ತಿದ್ದು, ಅವರಿಗೆ ಅಗತ್ಯವಾದ ಕೌಶಲ್ಯ ತರಬೇತಿ ಕಾರ್ಯಾಗಾರಗಳನ್ನು ನಡೆಸುವ ಮೂಲಕ ಅರಿವು ಮೂಡಿಸುತ್ತಿದೆ. ಅಲ್ಲದೆ ಸಂಘದ ಸದಸ್ಯರು ಆರ್ಥಿಕವಾಗಿ ಸದೃಢರಾಗಬೇಕು ಎಂಬ ಹಂಬಲದಿಂದ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಒದಗಿಸಿದ್ದು, ಸಾಲ ಪಡೆದು ಮಹಿಳೆಯರು ಸದ್ಬಳಕೆ ಮಾಡಿಕೊಂಡು ನಂತರ ಮರುಪಾವತಿಸಬೇಕು ಎಂದರು. ಹಾಗಾಗಿ ನಮಗೆ ಒಳ್ಳೆಯವರ ಹಿತನುಡಿಗಳು ಬೇಕಾಗ್ತವೆ, ನಮಗೆ ತಿಳುವಳಿಕೆ ಬೇಕಾಗುತ್ತೆ. ಸೊ ಅದಕ್ಕೆ ಗುರು ಅಂತ ಕರೆದ್ರು, ಜ್ಞಾನಿಗಳು ಅಂತ ಕರೆದ್ರು, ಬಲ್ಲವರು ಅಂತ ಕರೆದ್ರು. ನಿಮ್ಮ ಭವಿಷ್ಯ ನಿಮ್ಮ ಒಳ್ಳೆ ಬಸವಣ್ಣರ ಫೋಟೋ ಹಾಕಿ ಒಂದು ಒಳ್ಳೆ ವಚನವನ್ನು ಹಾಕಿದ್ರಿ. ಅದರ ಉದ್ದೇಶ ಅಷ್ಟೇ, ಕೊಲಬೇಡ ಕೊಲಬೇಡ, ಉಷಿಯ ನುಡಿಬೇಡ, ಮುನಿಯ ಬೇಡ, ಅನ್ನರಿಗೆ ಬೇಡ. ಅದರೊಂದು ಸೂತ್ರ ಇದೆಯಲ್ಲ, ಆ ಸೂತ್ರವನ್ನು ತಿಳ್ಕೊಂಡ್ರೆ ಸಾಕು ಈ ಜೀವನ ಸಾರ್ಥಕತೆ ಆಗುತ್ತೆ ಅಂತ ಹೇಳಿ. ಅಂತಹ ಒಂದು ಸಾರ್ಥಕತೆ ಜೀವನವನ್ನ ನಮ್ಮ ಮಲಿಯಪ್ಪನಕೊಪ್ಪಲದ ಎಲ್ಲ ಯುವಕರು ನೀವೆಲ್ಲ ಇದ್ದೀರಲ್ಲ, ಹಿರಿಯವರು ಇದ್ದೀರಿ, ದೊಡ್ಡವರು ಇದ್ದೀರಿ, ತಿಳಿದಂಥವ್ರು ಇದ್ದೀರಿ, ತಾಯಂದ್ರು ಇದ್ದೀರಿ,
ನೀವೆಲ್ಲರೂ ತಿಳಿದು ಜೀವನವನ್ನ ಮಾಡಿ. ಅದಕ್ಕೆ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಯೋಜನಾಧಿಕಾರಿ ವಿನುತಾ ಧನಂಜಯ್, ಪುಷ್ಪಗಿರಿ ಕಲಾ ತಂಡದ ಗಾಯಕ ಚಂದನ್ ಕುಮಾರ್, ಮಲ್ಲಿಕಾರ್ಜುನ್ ಗ್ರಾಮಸ್ಥರಾದ ದಿನೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಚನ್ನರಾಯಪಟ್ಟಣದ ನೆಟಕೆರೆ ಗ್ರಾಮದಿಂದ ನಾರಾಯಣಪುರ ಗೇಟಿಗೆ ತೆರಳುವ ಬಂಡಿ ದಾರಿಯನ್ನ ಕೆಲ ಜಮೀನುದಾರರು ಮುಚ್ಚಿರುವ ಹಿನ್ನೆಲೆ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಿದರು. ದಂಡಿಗನಹಳ್ಳಿ ಹೋಬಳಿ ನೆಟ್ಟಕೆರೆ ಸರ್ವೆ ನಂಬರ್ 63, 64, 65 ಮತ್ತು 66 ಈ ಜಮೀನಿಗೆ ಹೊಂದಿಕೊಂಡಂತೆ ಸುಮಾರು 25 ಕುಟುಂಬಗಳಿಗೆ ಬಂಡಿಗಾಡಿಯ ದಾರಿಯ ನೀಲಿ ನಕ್ಷೆ ಹೊಂದಿರುವ ಜಾಗವಿದೆ. ಈ ಜಾಗವನ್ನ ಕೆಲ ಜಮೀನುದಾರರು ಒತ್ತುವರಿ ಮಾಡಿಕೊಂಡು ತೆಂಗಿನ ಸಸಿಗಳನ್ನು ನೆಟ್ಟಿಕೊಂಡಿದ್ದಾರೆ. ಜೊತೆಗೆ ಕಳೆದ 10 ವರ್ಷಗಳ ಹಿಂದೆಯೇ ಈ ರಸ್ತೆಯನ್ನ ಮಾಡಿ ಈ ರಸ್ತೆಗೆ ಸರ್ಕಾರದಿಂದ ಹಣವೂ ಕೂಡ ಬಿಡುಗಡೆಯಾಗಿದೆ. ಆದರೆ ಇಂದು ಈ ರಸ್ತೆಯನ್ನ ನೆಟ್ಟಕೆರೆ ತೋಟದ ಮನೆಯ ಗ್ರಾಮದವರಿಗೆ ಬಿಡುತ್ತಿಲ್ಲ ಮತ್ತು ರಸ್ತೆಯ ಮಧ್ಯಭಾಗದಲ್ಲಿ ಜೆಸಿಬಿ ಮೂಲಕ ಗುಂಡಿಯನ್ನ ತೆಗೆದಿದ್ದು ಇದರಿಂದ ಸ್ಥಳೀಯ ನಿವಾಸಿಗಳಿಗೆ ಹಾಗೂ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ತೆರಳಲು ಮತ್ತು ವಯೋವೃದ್ಧರಿಗೆ ತಿರುಗಾಡಲು ಬಹಳಷ್ಟು ತೊಂದರೆ ಉಂಟಾಗಿದೆ. ಈ ಸಂಬಂಧ ಅನೇಕ ವರ್ಷಗಳಿಂದ ಕಂದಾಯ ಇಲಾಖೆಗೆ ಅರ್ಜಿಯನ್ನು ಸಹ ನೀಡಿದ್ದೇವೆ, ಆದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ರಸ್ತೆಯನ್ನು ಒದಗಿಸಿಕೊಡುವಂತೆ ಈ ಮೂಲಕ ಮನವಿ ಮಾಡುತ್ತಿದ್ದು, ಒಂದು ವೇಳೆ ಈ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಚನ್ನರಾಯಪಟ್ಟಣ ತಾಲೂಕು ನೆಟಕೆರೆ ಗ್ರಾಮದ ಒಂದು 10 ಕುಟುಂಬಗಳು ಇಲ್ಲಿ ಕೆಳಗಡೆ ವಾಸ ಮಾಡ್ತಾ ಇದ್ದೀವಿ. ಇಲ್ಲಿ ದಾರಿ ಕಟ್ ಮಾಡಿದ್ದಾರೆ. ಮುಂಚೆಗೆ ಒಂದು 8-10 ವರ್ಷ ಆಯ್ತು ಇದು ದಾರಿ ಮಾಡಿ. ಅವರು ಕಾರಣಾಂತರಗಳಿಂದ ಕೆಳಗಡೆ ಹೋಗಕ್ಕೆ ದಾರಿ ನಮಗೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ದಾರಿ ಕಟ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ ನಾವು ಒಂದು 10 ಮನವರು ಹೋಗಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅರ್ಜಿನೂ ಕೊಟ್ಟು ಬಂದಿದ್ದೀವಿ. ಅವರು ಬರ್ತೀವಿ ಅಂತ ಹೇಳಿದ್ರೆ ಇನ್ನೂ ಬಂದಿಲ್ಲ. ಇಲ್ಲಿ ಯಾರು ಹೆಣ ಬಿದ್ದಾಗ ಬರ್ತಾರೆ ಅಂತ ಕಾಣುತ್ತೆ. ನಾವು ಒಂದು ಸ್ಕೂಲ್ ಮಕ್ಕಳನ್ನ ಸ್ಕೂಲ್ ಬಿಡೋಕ್ಕೂ ಹಿಂಸೆ ಆಯ್ತೈತೆ. ಡೈಲಿ ಬೆಳಿಗ್ಗೆ ಸಂಜೆ ಹಾಲಾಕಕ್ಕೆ ಹೋಗ್ಬೇಕು, ಹಾಲಾಕಕ್ಕೆ ಹೋಗ್ತಾಯಿಲ್ಲ. ಅದರಿಂದ ನಮಗೆ ದಯವಿಟ್ಟು ಅಧಿಕಾರಿಗಳು ಮೊದಲು ಸ್ಪಂದನೆ ಮಾಡಬೇಕು. ಇಲ್ಲಿ ಗ್ರಾಮ ಭಾಳ ಹಿಂಸೆ ಆಗ್ತಾ ಇದೆ. ಮಳೆ ಬಂದರೆ ಬೇರೆ ಎಲ್ಲೂ ಹೋಗೋ ಜಾಗ ಇಲ್ಲ, ಇದೇ ದಾರಿಲಿ ಹೋಗ್ಬೇಕು ನಾವು. ಇಲ್ಲಿ ಒಂದು ಗೋವಿನ ಕಟ್ಟೆ ಇದೆ. ಆ ಗೋವಿನ ಕಟ್ಟೆಗೆ ದನ ಕರು ಹಿಡ್ಕೊಂಡು ಹೋಗಕ್ಕೆ ನಕಾಶೆ ರೋಡ್ ಇದೆ. ಅದನ್ನು ಎಲ್ಲವ ಇವರು ಕಂದಾಯ ಅಧಿಕಾರಿಗಳು ಬಂದು ನೋಡದೇ ಇರೋ ಕಾರಣ ಅವರು ಎಲ್ಲನೂ. ಆಗಸ್ಟ್ 4ರಂದು 13 ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ನವೋದಯ ವಿದ್ಯಾಸಂಸ್ಥೆ ಚುನಾವಣೆ ನಡೆಯಲಿದೆ ಎಂದು ಚುನಾವಣೆಯಲ್ಲಿ ಚುನಾವಣಾ ಅಭ್ಯರ್ಥಿ ಪ್ರಕಾಶ್ ತಿಳಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 4ರಂದು ನವೋದಯ ವಿದ್ಯಾಸಂಸ್ಥೆಯ 13 ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಈ ಚುನಾವಣೆಯಲ್ಲಿ 7 ಜನ ಒಟ್ಟುಗೂಡಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇವೆ. ನಾವುಗಳು ನವೋದಯ ವಿದ್ಯಾಸಂಸ್ಥೆಯ ಸದಸ್ಯರ ಮತ್ತು ಸಾರ್ವಜನಿಕರ ಹೊತ್ತಾಸೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇವೆ. ನಮ್ಮ ಮೂಲ ಉದ್ದೇಶ ಶಿಕ್ಷಣ ಸಂಸ್ಥೆಯನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು ಎಂಬ ಮನದಾಸೆಯನ್ನು ಇಟ್ಟುಕೊಂಡು ನವೋದಯ ವಿದ್ಯಾಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧಿಗಳಾಗಿ ಸ್ಪರ್ಧಿಸಿದ್ದು, ದಯಮಾಡಿ ನಮಗೆ ಮತ ಹಾಕುವ ಮೂಲಕ ಗೆಲುವಿಗೆ ಸಹಕಾರ ನೀಡಬೇಕಾಗಿ ವಿನಂತಿ ನೀಡಿದರು. ನವೋದಯ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯ ಬಗ್ಗೆ ದಿನಾಂಕ 4/8/2024 ಭಾನುವಾರ ನವೋದಯ ವಿದ್ಯಾಸಂಸ್ಥೆಗೆ ಚುನಾವಣೆ ನಡೀತಾ ಇದೆ. ಸೊ ಇದರಲ್ಲಿ 13 ಜನ ನಿರ್ದೇಶಕರನ್ನ ಆಯ್ಕೆ ಮಾಡುವಂತ ಅವಕಾಶ ಇರುತ್ತೆ. ಸೊ ಈಗಾಗಲೇ ತಾಲೂಕಿನಲ್ಲಿ ಹಾಗೂ ಅಕ್ಕಪಕ್ಕದ ತಾಲೂಕುಗಳಲ್ಲಿ, ಜಿಲ್ಲೆಯಲ್ಲಿ ಹಾಗೆ ರಾಜ್ಯದಲ್ಲಿ 2583 ಜನರ ಸದಸ್ಯರನ್ನ ನವೋದಯ ವಿದ್ಯಾಸಂಸ್ಥೆ ಹೊಂದಿದೆ, ಮೆಂಬರ್ಶಿಪ್. ಸೊ ಎಲ್ಲರೂ ಕೂಡ ಆ ದಿನ ಚುನಾವಣೆಯಲ್ಲಿ ತಪ್ಪದೇ ಮತ ಚಲಾಯಿಸಿ ನವೋದಯ ವಿದ್ಯಾಸಂಸ್ಥೆ ಏಳಿಗೆಯಲ್ಲಿ ಪಾತ್ರ ಆಗಬೇಕು ಅಂತ ತಮ್ಮನ್ನ ಗೌರವಪೂರ್ವಕವಾಗಿ ನಾವು ಕೇಳಿಕೊಳ್ತೇವೆ. ಮತದಾನ ಬೆಳಿಗ್ಗೆ 8ರಿಂದ 3ರವರೆಗೆ ನಡೆಯುತ್ತೆ. ಮತದಾನ ನಡೆಯುವಾಗ ಮತದಾನ ಬರಬೇಕು. ಹಾಗೆ ಆತ್ಮೀಯ ಗೌರವಾನ್ವಿತ ನವೋದಯ ವಿದ್ಯಾಸಂಸ್ಥೆಯ ಸದಸ್ಯರಲ್ಲಿ ನಾವು ಅರಿಕೆ ಮಾಡಿಕೊಳ್ಳುವುದೇನೆಂದ್ರೆ, ನಾವು 7 ಜನ ಸೇರಿ ಒಂದು ಸಿಂಡಿಕೇಟ್ ಅನ್ನು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಹಿರಿಯರು ಹಾಗೆ ಸಂಸ್ಥೆ. ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿ, ಸಮಾಜ ಸೇವಕರು ಕೃಷ್ಣಮೂರ್ತಿ, ಮಹೇಶ್ ರಂಗೇಗೌಡರು, ಶರತ್ ಸೇರಿದಂತೆ ಇತರರಿದ್ದರು. ಈ ಕ್ಷೇತ್ರದಲ್ಲಿ ನನ್ನಂತಹ ಸಾಮಾನ್ಯ ವ್ಯಕ್ತಿಯೂ ಕೂಡ ಶಾಸಕನಾಗಿ ಆಯ್ಕೆಯಾಗುವುದಕ್ಕೆ ಮಾಧ್ಯಮದವರ ಪಾತ್ರವೂ ಕೂಡ ಮುಖ್ಯವಾಗಿತ್ತು. ಜನಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರದ ಅಧಿಕಾರಿಗಳಾಗಲಿ ಜವಾಬ್ದಾರಿಯುತವಾಗಿ ಹೆದರಿಕೆಯಿಂದ ಕೆಲಸ ಮಾಡುವುದಕ್ಕೆ ಮಾಧ್ಯಮದವರು ಕಾರಣರಾಗಿದ್ದಾರೆ ಎಂದು ಶಾಸಕರಾದ ಸಿಮೆಂಟ್ ಮಂಜು ಅಭಿಪ್ರಾಯಪಟ್ಟರು. ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರೋಟರಿ ಸಂಸ್ಥೆ ಸಕಲೇಶಪುರ ಇವರ ಸಹಯೋಗದಲ್ಲಿ ಪಟ್ಟಣದ ರೋಟರಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಕಲೇಶಪುರದವರು ಪತ್ರಿಕೋದ್ಯಮದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸ್ವಂತ ಕಟ್ಟಡಕ್ಕೆ ನನ್ನ ಅನುದಾನದಲ್ಲಿ 5 ಲಕ್ಷ ಕೊಟ್ಟಿದ್ದೇನೆ. ಕಟ್ಟಡದ ಸಂಪೂರ್ಣ ಕಾರ್ಯ ಆಗುವವರೆಗೂ ನಾನು ನಿಮ್ಮ ಜೊತೆಗೆ ಸದಾ ಇರುತ್ತೇನೆ. ಹಳ್ಳಿಯ ಭಾಗದ ಪತ್ರಕರ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಒದಗಿಸುವುದರ ಬಗ್ಗೆ ಹೇಳಿದ್ದು,
ಇನ್ನೂ ಕೂಡ ಅದು ಅಂತಿಮ ಮಟ್ಟಕ್ಕೆ ಬಂದು ತಲುಪಿಲ್ಲ. ಅದು ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಎಂದು ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಎಂದರು. ಎಲ್ಲ ಕೆರೆ ಕಟ್ಟೆಗಳು, ಸೇತುವೆಗಳು, ರಸ್ತೆಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಸಕಲೇಶ್ವರ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿ ಆದಷ್ಟು ಬೇಗ ಮಳೆ ಕಡಿಮೆ ಆಗಿ ಎಲ್ಲರೂ ಕೂಡ ಸಾಮಾನ್ಯ ಜೀವನಕ್ಕೆ ಬರಲಿ ಎಂದು ಈ ಸಂದರ್ಭದಲ್ಲಿ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ, ಪತ್ರಿಕಾ ಮಿತ್ರರು ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು, ಯಾವುದೇ ಒಬ್ಬ ವ್ಯಕ್ತಿಯ ಜೀವನವನ್ನ ಉದ್ದುಮಕ್ಕೆ ಇರಬೇಕಾದ್ರೆ ಪತ್ರಿಕರ್ತರ ಕೊಡುಗೆ ಅಭಾವವಾಗಿರುತ್ತೆ. ಒಂದು ಸಮಯ ಇತ್ತು, ಪತ್ರಿಕೆ ಅಂತ ಹೇಳಿದ್ರೆ ಪತ್ರಿಕೆಯನ್ನ ಯಾರು ವರದಿ ಮಾಡ್ತಾರೆ ಅವ್ರು ಮಾತ್ರ ಪತ್ರಕರ್ತರು. ಇವತ್ತು ಟಿವಿ ಮಾಧ್ಯಮ ಇದ್ದಾರೆ, ಸೋಷಿಯಲ್ ಮೀಡಿಯಾ ಇದ್ದಾರೆ. ಆದರೂ ಕೂಡ ಎಲ್ಲರಿಗಿಂತ ಮುಖ್ಯವಾಗಿ ಅತ್ಯಂತ ಹೆಚ್ಚು ನಂಬಿಕೆಯನ್ನು ಉಳಿಸಿಕೊಂಡಿರ್ತಕ್ಕಂಥದ್ದು ಪತ್ರಿಕಾ ಮಾಧ್ಯಮ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್.ಪಿ. ಮದನಗೌಡ ಮಾತನಾಡಿ, 1843ರಲ್ಲಿ ಮಂಗಳೂರಿನಲ್ಲಿ ಮೊದಲು ಪ್ರಾರಂಭವಾದ ಪತ್ರಿಕೆಯ ನೆನಪಿಗೋಸ್ಕರ ನಾವು ಜುಲೈ ತಿಂಗಳಿನಲ್ಲಿ ಮಾಧ್ಯಮ ದಿನಾಚರಣೆಯನ್ನು ಆಚರಿಸುತ್ತೇವೆ. ಪತ್ರಿಕೋದ್ಯಮ ಇಡೀ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದೆ. ನಾನು ಕೂಡ ಪ್ರಾರಂಭದಲ್ಲಿ ಪತ್ರಿಕಾ ವಿತರಕನಾಗಿ ಕೆಲಸ ಮಾಡಿದ್ದು, ದಿನದಲ್ಲಿ 30ರಿಂದ 40 ಪತ್ರಿಕೆಗಳನ್ನು ಮನೆಗೆ ನಡೆದುಕೊಂಡು ಹಾಕುತ್ತಿದ್ದೆ. ನಾನು ಕೆಲಸಕ್ಕೆ ಸಮಯಕ್ಕೆ ಕೊಡುವ ಬೆಲೆ ಹಾಗೂ ಗೌರವದಿಂದಾಗಿ ಈಗ ಈ ಮಟ್ಟಕ್ಕೆ ಬೆಳೆಯಲು ಕಾರಣವಾಗಿದೆ ಎಂದರು. ಕಳಿಸಿದ ಮಿಷನರಿಗಳು ಕೊಡುಗೆ ಸಾಧಿಸಿದೆ. ಹಾಗೆ ಕನ್ನಡ ಪತ್ರಿಕೋದ್ಯಮಕ್ಕೂ ಕಳಿಸಿದ ಮಿಷನರಿಗಳ ಕೊಡುಗೆ ಅದರ ಕೊಡುಗೆಯ ಉದಾಹರಣೆಯಾಗಿ ಮಂಗಳೂರು ಸಮಾಜದ ಪತ್ರಿಕೆ ನೆನಪಿಗೋಸ್ಕರ ಇವತ್ತು ಮಾಧ್ಯಮ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡಿ ಜುಲೈ 1ರಂದು ರಾಜ್ಯದ ಬೆಂಗಳೂರಿನ ಬಸ್ ಕ್ಲಬ್ನಲ್ಲಿ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಾನಂದ ಬೆಳಗೂರು ಮತ್ತು ನಾನು ಇಬ್ಬರು ಉತ್ತರ ಕರ್ನಾಟಕ ಮಾಡಿದ ಪತ್ರಿಕಾ ದಿನಾಚರಣೆ ಪ್ರವಾಸದಲ್ಲಿ ಅವರು ಭಾಗವಹಿಸಿದ್ದಾರೆ. ಹಾಗಾಗಿ ಅವರ ಪತ್ರಿಕೆ ಸಾಧ್ಯವಾಗಿಲ್ಲ. ನಮ್ಮ ಜಿಲ್ಲಾಧ್ಯಕ್ಷರಾದ ವೇಣುಕುಮಾರ್ ಅವರು ಅದೇ ಕಾರ್ಯಕ್ರಮಕ್ಕೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯವಾಗಿದೆ. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನಾಡಿದ ಅರುಣ್ ದಕ್ಷಿದಿ, ಮಾಜಿ ಶಾಸಕರಾದ ಎಚ್.ಎಂ. ವಿಶ್ವನಾಥ್, ತಾಲೂಕು ರೋಟರಿ ಸಂಸ್ಥೆ ಅಧ್ಯಕ್ಷರಾದ ವೀರೇಂದ್ರ ಕುಮಾರ್, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಹರೀಶ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ದಯಾನಂದ್, ಅಧ್ಯಕ್ಷರಾದ ಜೈಭೀಮ್ ಮಂಜುನಾಥ್ ಸೇರಿದಂತೆ ಇತರರಿದ್ದರು. ಹೊಳೆನರಸೀಪುರ ತಾಲೂಕಿನಲ್ಲಿ ಹಾಸ್ಟೆಲ್ಗಳಲ್ಲಿ ಮೇಲ್ವಿಚಾರಕರು ಸಿಬ್ಬಂದಿ ಕೊರತೆಯನ್ನ ಸರಿದೂಗಿಸುವ ಜವಾಬ್ದಾರಿ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ವಯಸ್ಸಿಗೆ ಸಹಜವಾದ ನಡವಳಿಕೆಯನ್ನ ನಿಯಂತ್ರಿಸುವ ಜೊತೆಗೆ ಸರ್ಕಾರದ ನಿವೇಶಗಳನ್ನು ಪಾಲನೆ ಮಾಡುತ್ತಾ ಸದಾ ನಗುಮುಖದಿಂದ ಇರುತ್ತಿದ್ದ ಸೌಮ್ಯ ಸ್ವಭಾವದ ಸಿಜೆ ಮಂಜುನಾಥ್ ಅವರು ವಿಶಾಲ ಹೃದಯ ಶ್ರೀಮಂತಿಕೆ ಹೊಂದಿರುವ ವ್ಯಕ್ತಿಯಾಗಿದ್ದು, ಇವರನ್ನ ಸದಾ ಸಂತೋಷ ಹಾಗೂ ನೆಮ್ಮದಿಯಿಂದ ಭಗವಂತ ಇಟ್ಟಿರಲಿ ಎಂದು ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಶುಭ ಹಾರೈಸಿದರು. ತಾಲೂಕು ಬಿಸಿಎಂ ಇಲಾಖೆಯಲ್ಲಿ ಕಲ್ಯಾಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಜೆ ಮಂಜುನಾಥ್ ಅವರು ನಿವೃತ್ತರಾದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿದ್ದ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೋವಿಡ್ 2ನೇ ಅಲೆ ಸಂದರ್ಭದಲ್ಲಿ ಹಲವಾರು ಹಾಸ್ಟೆಲ್ಗಳನ್ನು ಕ್ವಾರಂಟೈನ್ ಸೆಂಟರ್ ಮಾಡಲಾಗಿತ್ತು ಮತ್ತು ಆಹಾರ ಪೂರೈಕೆಯ ಜವಾಬ್ದಾರಿಯನ್ನ ಸಿಜೆ ಮಂಜುನಾಥ್ ಅವರಿಗೆ ನೀಡಲಾಗಿತ್ತು. ಅಂತಹ ಸನ್ನಿವೇಶದಲ್ಲಿ ಅವರು ಯಾವುದೇ ಲೋಪವಾಗದಂತೆ ಅಷ್ಟೂ ದಿನವೂ ಅವರು ತೋರಿದ ಬದ್ಧತೆಯ ಕರ್ತವ್ಯದಿಂದ ಅಂದಿನ ಸನ್ನಿವೇಶವನ್ನು ನಿಶ್ಚಿಂತೆಯಿಂದ ನಿಭಾಯಿಸಲು ಸಾಧ್ಯವಾಯಿತು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒತ್ತಡಗಳ ನಡುವೆ ಸದಾ ನಗುಮುಖದಿಂದ ಇರುತ್ತಿದ್ದ ನಿಮ್ಮ ಬದ್ಧತೆಯಿಂದ ಕೂಡಿದ ಕರ್ತವ್ಯದಲ್ಲಿ ಕುಟುಂಬದ ಜೊತೆಗೆ ಸಮಯ ಕಳೆಯಲು ಸಾಧ್ಯವಾಗಿಲ್ಲವೆಂದು ಭಾವಿಸಿದ್ದೇನೆ. ಸರ್ಕಾರ ನಿಮಗೆ ನೀಡಿರುವ ನಿವೃತ್ತಿಯನ್ನ 2ನೇ ಇನ್ನಿಂಗ್ಸ್ ಎಂದು ತಿಳಿದು ಕುಟುಂಬದೊಂದಿಗೆ ಸಮಯವನ್ನು ಕಳೆಯುತ್ತಾ ಸದಾ ಸಂತೋಷವಾಗಿರಲಿ ಎಂದು ಅಭಿನಂದಿಸಿದರು. ಅವರ ಮನೆಯಲ್ಲಿ ಇರುವಂತಹ ಸವಲತ್ತುಗಳಿಗಿಂತ ಹೆಚ್ಚಿನ ರೀತಿಯ ಸವಲತ್ತನ್ನು ಕೊಟ್ಟಿದ್ದಾರೆ ಅಂತ ಹೇಳ. ಅವರ ಮನೆಯಲ್ಲಿ ತಿನ್ನುವಂತಹ ಊಟಕ್ಕೆ ನಾವು ಹೋಲಿಕೆ ಮಾಡಿದರೆ ಉತ್ತಮವಾದ ಊಟ ಕೊಟ್ಟಿದ್ದಾರೆ. ಮೊಟ್ಟೆ ಕೊಟ್ಟಿದ್ದಾರೆ, ಚಿಕನ್ ಕೊಟ್ಟಿದ್ದಾರೆ, ಮಟನ್ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ನಮ್ಮ ಕರ್ಕೊಂಡು ಬಂದು ಈ ಸೆಂಟ್ರಿಗೆ ಹಾಕಿದಾರಲ್ಲಪ್ಪ, ನಮ್ಮ ಯಾವುದೋ ರೀತಿ ನೋಡ್ತಾರಲ್ಲ, ನಮ್ಮ ಹೀನವಾಗಿ ನೋಡ್ತಾರಲ್ಲ, ನಮ್ಮ ಅನಾಥವಾಗಿ ನೋಡ್ತಾರಲ್ಲ ಅನ್ನುವಂಥ ಅವರಿಗೆ ಭಾವನೆ ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸರ್ಕಾರದ ಆದೇಶ ಇದನ್ನು ಕೂಡ ಸರ್ಕಾರದ ಆದೇಶದಲ್ಲಿ ಏನಿತ್ತು ಅದರ 3 ಪಟ್ಟು ಜಾಸ್ತಿ ನಾವು ಅವರಿಗೆ ಊಟ ವಸತಿಗಳನ್ನ ಕಲ್ಪಿಸಿಕೊಟ್ಟಿದ್ದೀವಿ. ಆದರೂ ಕೂಡ ಎಲ್ಲಿಯೂ ನಾವು ಯಾವುದೇ ವ್ಯಕ್ತಿ, ಯಾವುದೇ ಸಮಾರಂಭ, ಯಾವುದೇ ನಾವು ವ್ಯವಸ್ಥೆಯಲ್ಲಿದ್ರೂ ಚಿಕ್ಕಪುಟ್ಟ ತಪ್ಪಿದ್ದೇ ಇರುತ್ತೆ. ಆದರೆ ಅಲ್ಲಿ ಜನರು ಕೂಡ ಅವರ ಮನಸ್ಥಿತಿ ಹಂಗಿದೆ. ಯಾವಾಗ ನಾವು ಹೆಚ್ಚು ಸವಲತ್ತು ಅವ್ರಿಗೆ ಕೊಡ್ತೀವಿ, ಅವರು ಹೆಚ್ಚು ಇನ್ನೂ ಬೇಕು ಅಂತ ಹೇಳ್ತಾರೆ. ಇರೋದ್ರಲ್ಲಿ ಇರುವಂಥ ಶೌಚಾಲಯ ವ್ಯವಸ್ಥೆಯಲ್ಲಿ ಸಿಸಿ ಸೆಂಟರ್ ಹೇಳಲ್ಲ, ಎಲ್ಲ ರೀತಿಯಲ್ಲಿ ನಾವು ಇಷ್ಟೇ ಅವ್ರಿಗೆ ಕ್ಲೀನ್ ಮಾಡಿಕೊಟ್ರು ಅದು
ಸಾಲ್ತಾ ಇರಲಿಲ್ಲ. ಎಲ್ಲ ಫೇಸ್ಬುಕ್ ಕಾರ್ಯಕ್ರಮದಲ್ಲಿ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಕೆಎಚ್ ಸುಪ್ನಾ, ತಾಲೂಕು ಪಂಚಾಯಿತಿ ತಾಂತ್ರಿಕ ಅಧಿಕಾರಿ ಗೋಪಾಲ್, ಪಡವಲಹೈಪೆ ಎಚ್ಡಿ ದೇವೇಗೌಡ, ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ನಾರಾಯಣ್, ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ದೇವರಾಜ್, ಉಪನ್ಯಾಸಕ ಶಿವಕುಮಾರ್ ಸೇರಿದಂತೆ ಇತರರಿದ್ದರು. ಕೇರಳದಲ್ಲಿ ಪ್ರಕೃತಿ ವಿಕೋಪದಿಂದ ಭೂಕುಸಿತವಾಗಿದ್ದು ಕಳೆದೆರಡು ದಿನಗಳಿಂದ ಕಾರ್ಯಾಚರಣೆ ನಡೆಯುತ್ತಲೇ ಇದೆ. ಇದುವರೆಗೆ ಸುಮಾರು 271 ಮಂದಿ ಮೃತಪಟ್ಟಿರುವ ಮಾಹಿತಿ ಇದೆ ಎಂದು ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು. ಮಂಡ್ಯದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೇರಳ ಭೂಕುಸಿತ ದುರಂತದಲ್ಲಿ ಮಂಡ್ಯ ಜಿಲ್ಲೆಯ ಕತ್ತರಘಟ್ಟದ ಲೀಲಾವತಿ ಹಾಗೂ ನಿಹಾಲ್ ಎಂಬುವರು ಮೃತಪಟ್ಟಿದ್ದಾರೆ. ಲೀಲಾವತಿ, ನಿಹಾಲ್ ಕಳೆದುಕೊಂಡು ಮಗಳು ಮಂಜುಳಾ ದುಃಖಿತರಾಗಿದ್ದಾರೆ. ಅವರಿಗೆ ನೋವು ಭರಿಸುವ ಶಕ್ತಿ ಭಗವಂತ ನೀಡಲಿ. ಇನ್ನು ಇದೇ ಕುಟುಂಬದ 3 ಕೇರಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಳೆದ 40 ವರ್ಷಗಳಿಂದ ಕೇರಳದಲ್ಲಿ ನೆಲೆಸಿದ್ದರು. ಅವರ ಹೊಸಮನೆಯ ಗೃಹಪ್ರವೇಶ 6ನೇ ತಾರೀಕು ಆಗಬೇಕಿತ್ತಂತೆ. ಆದರೆ ಭಗವಂತನ ಆಟಕ್ಕೆ ಎಂದು ಬಹಳಷ್ಟು ಜನ ದುರ್ಮರಣಕ್ಕೀಡಾಗಿದ್ದಾರೆ. ಮೃತ ಲೀಲಾವತಿ ಕುಟುಂಬದ 3ರನ್ನ ಕರೆತರುವ ಪ್ರಯತ್ನ ಮಾಡುತ್ತೇವೆ. ಕೇರಳದ ರೀತಿ ಕರ್ನಾಟಕದಲ್ಲಿ ಭಾರೀ ಮಳೆಯಾಗುವ ಬಗ್ಗೆ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಹವಾಮಾನ ಇಲಾಖೆ 1 ವಾರಗಳ ಕಾಲ ರೆಡ್ ಅಲರ್ಟ್ ಘೋಷಿಸಿದೆ. ಹೀಗಾಗಿ ರಾಜ್ಯದ 10 ರಿಂದ 12 ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾಗಬಹುದು. ಭಗವಂತನ ಆಟ ಯಾರ ಕೈನಲ್ಲೂ ಇಲ್ಲ. ಪ್ರಾಣಹಾನಿ, ಜಾನುವಾರು ಹಾನಿಯಾಗದಂತೆ ಸರ್ಕಾರ ಎಚ್ಚರಿಕೆ ವಹಿಸಲಿ. ಇನ್ನು ಬಿಜೆಪಿ ಮುಡಾ ಪಾದಯಾತ್ರೆಗೆ ಜೆಡಿಎಸ್ ಸಪೋರ್ಟ್ ನೀಡದ ವಿಚಾರ ಸಂಬಂಧ ಸ್ಪಷ್ಟನೆ ನೀಡಿದ ನಿಖಿಲ್ ಕುಮಾರಸ್ವಾಮಿ, ಮಂಡ್ಯ ಕೋರ್ ಕಮಿಟಿ ಸಭೆಯಲ್ಲಿ ಪಾದಯಾತ್ರೆ ಸಂಬಂಧ ಚರ್ಚೆಯಾಗಿದೆ. ಎಲ್ಲರೂ ಪಾದಯಾತ್ರೆ ಸದ್ಯಕ್ಕೆ ಬೇಡ ಎಂಬ ಅಭಿಪ್ರಾಯ ತಿಳಿಸಿದ್ದಾರೆ. ಹವಾಮಾನ ಇಲಾಖೆ ಭಾರೀ ಮಳೆಯಾಗುವ ಬಗ್ಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಮುಂದಿಟ್ಟುಕೊಂಡು ಪಾದಯಾತ್ರೆ ಬೇಡ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ ಎಂದರು. ಕೇರಳದ ಪ್ರಕೃತಿಯ ವಿಕೋಪಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು ಬೆಟ್ಟ ಕುಸಿತ ಆಗಿರ್ತಕ್ಕಂಥದ್ದು, ಭೂ ಕುಸಿತ ಆಗಿರ್ತಕ್ಕಂಥದ್ದು ಬೆಳಗಿನಿಂದ ಏನು ಕಳೆದ 2 ದಿನದಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ಮಾಹಿತಿ ಸುಮಾರು 271 ಜನ ಮೃತಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ಮಾಧ್ಯಮದಲ್ಲಿ ನಾವೆಲ್ಲರೂ ಕಲೆ ಹಾಕಿದ್ದೇವೆ. ಬಹುಶಃ ಇವತ್ತೇನು ಈ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಲೀಲಾವತಿ ಅಂತಕ್ಕಂಥವರು 55 ವರ್ಷದ ಮಹಿಳೆ ಜೊತೆಯಲ್ಲಿ ಮತ್ತೊಬ್ಬ 2.5 ವರ್ಷದ ಬಾಲಕ ನಿಹಾಲ್ ಅಂತಕ್ಕಂಥ ಹುಡುಗ 2.5 ವರ್ಷದ ಬಾಲಕ ಮೃತಪಟ್ಟಿರ್ತಕ್ಕಂಥದ್ದು ಈಗಾಗಲೇ ವಿಷಯ ಏನು ಕೇಳ್ಪಟ್ಟಿದ್ದೇನೆ. ಅವರ ಕುಟುಂಬಸ್ಥರು, ಅವರ ಮಗಳು ಲೀಲಮ್ಮನವರ ಮಗಳು ಈಗ ತಾನೇ ತಾವೆಲ್ಲ ನೋಡಿದ್ರಿ. ಭಾಳ ಅತ್ಯಂತ ಇವತ್ತು ಏನೋ ಒಂದು ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಗಳು. ಅವರ ತಾಯಿಯವ್ರನ್ನ ಕಳ್ಕೊಂಡು, ಆ ಸಣ್ಣ ಪಾಪುನ ಕಳ್ಕೊಂಡು ಇವತ್ತು ಅವ್ರ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಬಹುಶಃ ಭಗವಂತನೇ ಇವತ್ತು ಆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಕೊಡಲಿ ಅಂತಕ್ಕಂಥದ್ದು ನಾವೆಲ್ಲ ಬಯಸ್ಬೋದು ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇನ್ನು 3 ಜನ. ಈ ಸಂದರ್ಭದಲ್ಲಿ ಶಾಸಕ ಎಚ್ಡಿ ಮಂಜು, ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಹಾಗೂ ಜೆಡಿಎಸ್ ನಾಯಕರು ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಕಾಶಿ ಮುರುಕನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಅಭಿವೃದ್ಧಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಪ್ರೀತಂ, ಉಪಾಧ್ಯಕ್ಷರಾಗಿ ಭೈರವಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಪ್ರೀತಂ ಮಾತನಾಡಿ, ಮಕ್ಕಳ ಪೋಷಕರು ಸರ್ಕಾರಿ ಶಾಲೆಗಳ ಮೇಲಿರುವ ಕೀಳರಿಮೆಯನ್ನ ಮೊದಲು ದೂರಗೊಳಿಸಬೇಕು. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವಿದೆ, ಅದನ್ನು ಗುರುತಿಸುವ ಕೆಲಸ ನಮ್ಮದಾಗಬೇಕು. ಕೆಲ ಖಾಸಗಿ ಶಾಲೆಗಳು ಗುಣಮಟ್ಟದ ಶಿಕ್ಷಣ ಹೆಸರಿನಲ್ಲಿ ಮಕ್ಕಳಿಗೆ ಹಾಗೂ ಪೋಷಕರಿಗೂ ತೀವ್ರ ಒತ್ತಡ ಹಾಕುತ್ತಾರೆ ಹೊರತು ಮಕ್ಕಳ ಭವಿಷ್ಯ ರೂಪಿಸುವುದಿಲ್ಲ. ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಲು ಶಾಲಾ ಶಿಕ್ಷಕ ವೃಂದದವರು ಅಷ್ಟೇ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಶ್ರಮ ವಹಿಸಬೇಕು ಎಂದು ಸಲಹೆ ನೀಡಿದರು. ಏನಪ್ಪಾ ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಅನ್ನೋದು ಯಾರಿಗೂ ಕೂಡ ಇದು ಮಾಡಿಲ್ಲ. ಎಲ್ಲರೂ ಒಂದೇ ಸರಿ ಸಮಾನವಾಗಿ ಕಾಣ್ಕೋತಾ ಇರೋರು. ಎಲ್ಲ ಯಾವುದೇ ರೀತಿ ಹಳೆ ವಿದ್ಯಾರ್ಥಿ ಆಗಿರ್ಬೋದು, ನಮ್ಮವರಿಂದ ಎಜುಕೇಶನ್ ಮುಗಿಸಿ ಮುಂದೆ ಹೋಗಿ ಒಳ್ಳೊಳ್ಳೆ ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳಾಗ್ಬೋದು, ಒಳ್ಳೆ ಇದನ್ನ ಅವರೆಲ್ಲರಿಗೂ ಕೂಡ ಹಣನ ಸೇಕರಣೆ ಮಾಡಿ ಎಲ್ಲರದ್ರೂ ಕೂಡ ಸಹಾಯಧನ ಪಡೆದು ನಮ್ಮ ಶಾಲೆಗೆ ಏನು ಬೇಕೋ ಅದೆಲ್ಲವನ್ನು ಕೊಡಿದ್ದೀವಿ. ಹಾಗೇನೆ ದೊಡ್ಡ ಮನ್ಸುಳವರು ಕುಮಾರನವರು ಕೂಡ ಹಣ ನಮ್ಮ ಶಾಲೆಗೆ ಈ ಥರ ಸಮಸ್ಯೆ ಇದೆ, ನಮ್ಮಲ್ಲಿ ದಿನ ಗೌರ್ಮೆಂಟ್ ಶಾಲೆ ಮುಚ್ಚುವಂಥ ಪರಿಸ್ಥಿತಿ ಬರ್ತಾ ಇದೆ, ನಿಮ್ಮೆಲ್ಲರೂ ಸಹಕಾರ ಬೇಕು ಅಂದಾಗ ನೀವು ಏನು ಬೇಕು ಕೇಳ್ರಪ್ಪ, ನನ್ನ ಕೈಲಾಗುವಂಥ ಸಹಾಯನ ಯಾವ ಕ್ಷಣದಲ್ಲ ಕೇಳಿದ್ರು ನಿಮಗೆ ನಾನು ಅಲ್ವಾರಾಗಿ ಇರ್ತೀನಿ ಅಂತೇಳಿ ಅದೇ ರೀತಿ ಕಂಪ್ಯೂಟರ್ನ ಕೊಟ್ಟರು. ಅದಲ್ಲದೆ ಕೃಷ್ಣೇಗೌಡರು, ಸುರೇಶು, ರವಿ, ಮೆಡಿಕಟ್ಟು ಅಶೋಕಣ್ಣ, ಮೆಮ್ರು, ಚಂದ್ರಣ್ಣ ಎಲ್ಲರೂ ಕೂಡ ಸಹಕಾರ ಕೊಟ್ಟು, ಇನ್ನೂ ತುಂಬ ಜನ ಇದ್ದಾರೆ, ಅವರೆಲ್ಲರೂ ಕೂಡ ಸಹಕಾರ ಕೊಟ್ಟು ಈ ಸ್ಕೂಲನ್ನು ಬೆಳವಣಿಗೆ ಮಾಡೋಕ್ಕೆ
ಕಾರ್ಯಕ್ರಮದಲ್ಲಿ ಹೇಮಾವತಿ ನೀರಾವರಿ ಇಲಾಖೆಯ ಕಿರಿಯ ಇಂಜಿನಿಯರ್ ಕಾಶಿ ಮುರುಕನಹಳ್ಳಿ ಬಸವೇಗೌಡ, ಶಾಲಾ ಎಸ್ಡಿಎಂಸಿ ನೂತನ ಉಪಾಧ್ಯಕ್ಷೆ ಭೈರವಿ, ಸದಸ್ಯರಾದ ಪ್ರಶಾಂತ್ ಕುಮಾರ್, ಅಶ್ವಿನಿ, ಹೇಮಂತ್ ಕುಮಾರ್, ಗೋಪಾಲ, ಪಾವನ, ಮಲ್ಲೇಶಾಚಾರಿ, ಮಂಜಾಚಾರಿ, ಲಲಿತಾ, ರಜನಹಳ್ಳಿ, ರತನ್ ಸೇರಿದಂತೆ ಗ್ರಾಮಸ್ಥರು ಮತ್ತು ಶಾಲಾ ಪುಟಾಣಿ ಮಕ್ಕಳು ಭಾಗವಹಿಸಿದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಟಿ.ನರಸೀಪುರದಲ್ಲಿ ಹಾದು ಹೋಗುವ ಕಾವೇರಿ ಹಾಗೂ ಕಪಿಲಾ ನದಿಗಳು ತುಂಬಿ ಹರಿಯುತ್ತಿದ್ದು ನೀರಿನ ಪ್ರಮಾಣ ಹೆಚ್ಚಿರುವುದರಿಂದ ನದಿ ಭಾಗದ ಜನರನ್ನ ತಾಲೂಕು ಆಡಳಿತ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಕಾಳಜಿ ಕೇಂದ್ರದಲ್ಲಿ ಇರಿಸಲಾಗಿದೆ. ಟಿ.ನರಸೀಪುರ ಪಟ್ಟಣದ ಅಗಸ್ತೇಶ್ವರ ದೇವಾಲಯ ರಾಘವೇಂದ್ರ ಮಠದ ಬಳಿ ನೀರು ಬಂದಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ. ತಾಲೂಕು ಆಡಳಿತ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ಜನರು ಹೋಗದಂತೆ ಕ್ರಮ ವಹಿಸಿದ್ದಾರೆ. ಇನ್ನು ಗುಂಜಾ ನರಸಿಂಹಸ್ವಾಮಿ ಸೋಪಾನ ಕಟ್ಟೆಗಳು ಸಂಪೂರ್ಣ ಮುಳುಗಿದ್ದು ರಸ್ತೆಗೆ ನೀರು ಬಂದಿಲ್ಲವಾದ್ದರಿಂದ ಸಂಚಾರಕ್ಕೆ ಯಾವುದೇ ತೊಂದರೆ ಆಗಿಲ್ಲ. ತಾಲೂಕಿನ ತಡಿಮಾಲಂಗಿ ಗ್ರಾಮದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು 27 ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಇದಲ್ಲದೆ ಟಿ.ನರಸೀಪುರ ತಾಲೂಕಿನ ಸೋಸಲೆ, ತಲಕಾಡು ಭಾಗಗಳಲ್ಲಿ ಹೆಸರು, ಉದ್ದು, ಅಲಸಂದೆ ಹಾಗೂ ಭತ್ತ ಫಸಲಿಗೆ ಹೆಚ್ಚು ನೀರು ನುಗ್ಗಿರುವುದರಿಂದ ಬೆಳೆಗಳಿಗೆ ಹಾನಿಯಾಗಿದ್ದು ತಾಲೂಕು ಆಡಳಿತ ಜನ ಜಾನುವಾರುಗಳನ್ನು ರಕ್ಷಿಸಲು ಎಲ್ಲ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ.ನರಸೀಪುರ. ಒಂದು ತಿಂಗಳಿನಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆಯ ನೀರಿನಿಂದ ಮಣ್ಣು ಕುಸಿದು ರಸ್ತೆ ಸಂಪೂರ್ಣ ಹಾಳಾಗುವ ಘಟನೆ ಪಿರಿಯಾಪಟ್ಟಣದಲ್ಲಿ ನಡೆದಿದೆ. ಈ ಸಂಬಂಧ ಗ್ರಾಮಸ್ಥರಾದ ವಿಜೇಂದ್ರ ಮಾತನಾಡಿ, ತಾಲೂಕಿನ ದೊಡ್ಡ ಹರವೆ ಗ್ರಾಮದ 2ನೇ ಬ್ಲಾಕ್ನಲ್ಲಿ ಈ ಘಟನೆ ಸಂಭವಿಸಿದ್ದು ಯಾವ ಕ್ಷಣದಲ್ಲಾದರೂ ಕಾಂಕ್ರೀಟ್ ರಸ್ತೆ ಸಂಪೂರ್ಣ ಬಿದ್ದು ಹೋಗುವಂತೆ ಕಾಣುತ್ತಿದೆ. ಕಳೆದ ವರ್ಷ ಹಾರಂಗಿ ನೀರಾವರಿ ಇಲಾಖೆ ಅಧಿಕಾರಿಗಳು 600 ಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ದು ರಸ್ತೆಯ ಎರಡೂ ಬದಿಯಲ್ಲಿ ಚರಂಡಿ ನಿರ್ಮಾಣ ಮಾಡದೆ ಕೇವಲ ರಸ್ತೆ ನಿರ್ಮಾಣ ಮಾಡಿ ಹೋಗಿದ್ದಾರೆ. ಆದರೆ ಕಾಡಂಚಿನ ಗ್ರಾಮದ ದೊಡ್ಡ ಹರವೆ ಗ್ರಾಮದಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಳುವುದರಿಂದ ಎರಡೂ ಕಡೆ ಚರಂಡಿ ಮಾಡದೇ ಇರುವುದು ಸರಿಯಲ್ಲ. ನಾವು ಅನೇಕ ಬಾರಿ ಬೈಲುಕುಪ್ಪೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಚುನಾಯಿತ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು ಸೂಕ್ತ ಹೊಂದಾಣಿಕೆ ಇಲ್ಲದೆ ಯಾವುದೇ ಕಾಮಗಾರಿ ಮಾಡಿಲ್ಲ. ನಿರಂತರ ಮಳೆಯಿಂದ ಯಾವ ಕ್ಷಣದಲ್ಲಾದರೂ ರಸ್ತೆ ಬಿದ್ದು ಹೋಗಬಹುದು. ಗ್ರಾಮಸ್ಥರು ಸಂಚರಿಸಲು ಬೇರೆ ದಾರಿ ಇಲ್ಲದಂತಾಗುತ್ತದೆ. ಆದುದರಿಂದ ಕೂಡಲೇ ರಸ್ತೆ, ಚರಂಡಿ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಕೊಡದೇ ಇದ್ದರೆ ಗ್ರಾಮಸ್ಥರು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅಲ್ಲ, ಈ ರೋಡು ಸರಿ ಇಲ್ಲ. ಯಾವ ಅಧಿಕಾರಿಗಳು ಬಂದು ಈ ರೋಡ್ ನೋಡ್ತಾ ಇಲ್ಲ. ನಮಗೆ ತಿರುಗಾಡೋಕ್ಕೆ ಜೀವನ ಮಾಡೋಕ್ಕೆ ಭಾಳ ಕಷ್ಟ ಆಗಿದೆ. ಅಧಿಕಾರಿಗಳು ಬರ್ತಾರೆ, ಮೇನ್ ರೋಡಲ್ಲಿ ಹೋಗ್ತಾರೆ. ಈ ಹಳ್ಳಿಗಳಲ್ಲಿ ಮೂಲೆಯಲ್ಲಿ ಯಾವ ರಸ್ತೆ ಏನಾಗದೆ ಅದನ್ನು ನೋಡೋಕ್ಕೆ ಬರೋದಿಲ್ಲ. ಎಷ್ಟು ಹೇಳಿದ್ರು ಕೇಳ್ತಾ ಇದ್ರು, ಪಂಚಾಯತಿಯವರು ಕೇಳ್ತಾ ಇಲ್ಲ, ಯಾವ ಅಧಿಕಾರಿಗಳು MLAಗಳು ಹೇಳಿದ್ರು ಕೇಳ್ತಾ ಇಲ್ಲ. ಇದು ನಮ್ಮ ಊರು ಕಾಡಂಚಿನ ಪ್ರದೇಶ, ದೊಡ್ಡ ಹರವೆ. ಹಾಗಾಗಿ ಸತತವಾಗಿ ಮಳೆ ಬೀಳ್ತಾ ಇರೋ ಕಾರಣ ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಯಾರೂ ಇಲ್ಲಿ ಭೇಟಿ ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ಬಂದು ಇದನ್ನು ಗಮನಿಸಬೇಕಾಗಿ ವಿನಂತಿ. ಮಂತ್ರಿಗಳು ಸಹ ಬಂದಿಲ್ಲ, ಯಾರೂ ಬಂದಿಲ್ಲ. ಹಾಗೆ ನಮಸ್ತೆ, ನನ್ನ ಹೆಸರು ವಿಜೇಂದ್ರ ಅಂದ್ಬಿಟ್ಟು, ದೊಡ್ಡ ಹರವೆ 2ನೇ ಭಾಗ. ಹೋದ ವರ್ಷ ಕಾಂಕ್ರೀಟ್ ರೋಡು ಮಾಡಾದ್ಮೇಲೆ ಆಚೆ ಕಡೆ 2 ಸೈಡು ಡ್ರೈನೇಜ್ ಮಾಡಿಲ್ಲ. ಹಾಗಾಗಿ ಈಗ ಸತತವಾಗಿ 2 ತಿಂಗಳಿಂದ ಮಳೆ ಬೀಳ್ತಾ ಇರೋ ಕಾರಣ ಮನೆಗೆಲ್ಲ ನೀರು ನುಗ್ತಾ ಉಂಟು. ಹಾಗಾಗಿ ರಸ್ತೆ ಪೂರ್ತಿ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸೋಮಾಚಾರಿ, ಪ್ರದೀಪ್ ಕುಮಾರ್, ಮೋಹನ್, ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಅಶೋಕ್ ಎಸ್, ವಿವಿಸಿ ನ್ಯೂಸ್, ಪಿರಿಯಾಪಟ್ಟಣ. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದಲ್ಲಿ ಆಗಸ್ಟ್ 3ರಂದು ಜೆಸ್ಕಾಂ ಉಪವಿಭಾಗ ಕಾರ್ಯಾಲಯ ಪ್ರಾರಂಭ ಹಾಗೂ ಎಪಿಎಂಸಿ ಆವರಣದಲ್ಲಿ ಕೋಲ್ಡ್ ಸ್ಟೋರೇಜ್ಗೆ ಶಂಕುಸ್ಥಾಪನೆ ನೆರವೇರಲಿದೆ ಎಂದು ಮುಖಂಡ ಸತ್ಯನಾರಾಯಣ ಹರಪನಹಳ್ಳಿ ತಿಳಿಸಿದರು. ಈ ಸಂಬಂಧ ಮಾಹಿತಿ ನೀಡಿದ ಅವರು, ಕೋಲ್ಡ್ ಸ್ಟೋರೇಜ್ ಸ್ಥಾಪನೆಯಿಂದ ಕುಕನೂರು ಭಾಗದ ರೈತರಿಗೆ ಹಾಗೂ ವರ್ತಕರಿಗೆ ತುಂಬಾ ಪ್ರಯೋಜನಕಾರಿ ಇದೆ. ಸ್ಟೋರೇಜ್ ಕೊರತೆಯಿಂದ ಆಹಾರ ಧಾನ್ಯಗಳು ಹೂಳುವಕ್ಕೂ ಸಾಕಷ್ಟು ನಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾಗಿದ್ದು ಇನ್ಮುಂದೆ ಚಿಂತೆ ದೂರಾಗಿದೆ. ಅಲ್ಲದೆ ಚೆಸ್ಕಾಂ ಉಪವಿಭಾಗ ಪ್ರಾರಂಭದಿಂದ ರೈತರ ಪಂಪ್ಸೆಟ್ಗಳಿಗೆ ನೀರು ಪೂರೈಕೆ ಹಾಗೂ ಈ ಭಾಗದಲ್ಲಿ ಗ್ರಾನೈಟ್ ಮತ್ತು ಇತರ ಕೈಗಾರಿಕೆ ಸ್ಥಾಪನೆಯಿಂದ ವಿದ್ಯುತ್ ಸಂಪರ್ಕಕ್ಕೆ ಸಹಾಯಕವಾಗಿದೆ. ಕುಕನೂರು ಭಾಗಕ್ಕೆ ಅಭಿವೃದ್ಧಿ ಕೊಡುಗೆ ನೀಡಿದ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ನಿರಂತರ ಅಭಿವೃದ್ಧಿ ಸಂತಸ ತಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾನು ಒಂದು ತಿಂಗಳಿಂದ ಪೇಪರ್ನಲ್ಲಿ ನೋಡಿದೆ. ಅದರಾಗ ಈ ಕಡ್ಲಿಕಾಳು ಅಂದರೆ ಈ ಉಳಿಗಡ್ಲಿ ಕಾಳು, ಆಮೇಲೆ ಹೆಸರು, ಇಂಥವೆಲ್ಲ ಕೂಡ ಇಟ್ಟ ಮೇಲೆ ಅದು ಪ್ರತಿ ವರ್ಷ ಮತ್ತೆ ಲಾಭದ ಬರಕತ್ತಿತ್ತು. ನಮ್ಮ ತಲೆಗೆ ಅದು ಇಷ್ಟು ಸೇರಿತ್ತು, ಬರೀ ಹುಣಸೆಹಣ್ಣು, ಮಾವಿನಹಣ್ಣು, ದಾಳಿಂಬೆ, ದ್ರಾಕ್ಷಿ ಇಂಥವು ಇಡ್ತಾರೆ ಒಂದು ತಲೆಗಿತ್ತು. ಬಟ್ ಈ ಕಾಳು ಕಡಿಗಳು ಹುಳ ಹತ್ತಬಾರ್ದು ಅನ್ನೋ ಕಾರಣಕ್ಕೆ ಒಂದು ರೀಸನಬಲ್ ರೇಟ್ನಾಗ ಕೊಡ್ತಾರೆ. ಈ ಒಂದು ದೊಡ್ಡ ದೊಡ್ಡ ರೈತರು ಕೂಡ ಏನಾಗುತ್ತೆ ರೀ, ಮಾಲ್ ಬಂದ ತಕ್ಷಣ ದಬಾಶ್ ರೇಟ್ ಕಡಿಮೆ ಮಾಡಿಬಿಡ್ತಾರೆ. ಆ ರೈತರಿಗೆ ಹೊಡ್ತಾ ಬಿದ್ದು ಬಿಡ್ತದೆ. 1 ತಿಂಗಳು 2 ತಿಂಗಳು ಹೋದ ಅವ್ರು ಒಣಿಸ್ಕೊಡ್ಬೇಕಂದ ಕೂಡಲೇ ಅಲ್ಲೇ ರೇಟ್ ರೇಂಜ್. ಅಂಥ ಟೈಮ್ನಾಗ ರೈತರಿಗೆ ಇದು ನಮ್ಮ ಕಡೆ ಹೆಚ್ಚಿನ ಪ್ರಮಾಣದಾಗ ನಿಮ್ಗೆ ಗೊತ್ತೈತೆ ಹೆಸರು ಸುಮಾರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಂಗಮೇಶ್ ಗುತ್ತಿ, ಸಿದ್ದಯ್ಯ ಕಳ್ಳಿಮಠ, ರೆಹಮಾನ್ ಸಾಬ್, ಸಿರಾಜ್ ಕರ್ಮುಡಿ, ಗಗನ್ ನೋಟಗಾರ, ಮಾಲ್ತೇಶ್ ಮುಧೋಳ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಸಿ ವರದಿಗೆ ಸ್ಪಂದಿಸಿದ ಶಾಸಕ ಸಿಮೆಂಟ್ ಮಂಜು.
ಹಾಸನ ಆಲೂರು ಗಡಿಭಾಗವಾದ ಕಾಟಿಹಳ್ಳಿ ಗ್ರಾಮಕ್ಕೆ ಭೇಟಿ ಪರಿಶೀಲನೆ, ಶೀಘ್ರ ಗ್ರಾಮಸ್ಥರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ. ಪ್ರಭಾವಿ ರಾಜಕಾರಣಿಗಳ ಬೆಂಬಲದಿಂದ ಜಿಲ್ಲೆಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ. ಅರಕಲಗೂಡು ತಾಲೂಕು ಮುದುಗನೂರು ಕಾವಲು, ಅರಸೀಕೆರೆ ಕಾವಲಿಗೆ ಸೇರಿದ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅವಕಾಶ. ವಕೀಲರಾದ ಎನ್ಪಿ ಅಮೃತೇಶ್ ಆರೋಪ. ಅರಸೀಕೆರೆಯ ದಯಾನಂದನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ದೇವಾಲಯದ ಅರ್ಚಕರಾಗಿ ಅಶೋಕ್ ಎಂಬುವರನ್ನ ಸರ್ಕಾರ ನೇಮಕ ಮಾಡಿದೆ. ಗ್ರಾಮಸ್ಥರಿಂದ ಸ್ಪಷ್ಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.